ओम शांति। मीठे बच्चे, कदम कदम पर ಶ್ರೀಮತ್ पर ಚಲತೆ ರಹೋ. ಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಬಾಬಾರವರ ಶ್ರೀಮತದ ಮೇಲೆ ನಡೀತಾ ಇದೆ. ಯ ಬ್ರಹ್ಮ ಕಿ ಮತ್ ಯಾ ಶಿವ ಬಾಬಾ ಕಿ ಮತ್ ಇಸ್ಮೇ ಮೂಂಜೋ ನಹಿ. ಇದು ಶಿವಬಾಬಾ ಅವ್ರ ಮತನೋ ಅಥವಾ ಬ್ರಹ್ಮ ಬಾಬಾ ಅವ್ರ ಮತನೋ ಅಂತ ಕನ್ಫ್ಯೂಷನ್ ಆಗಬೇಡಿ. ಹೆಜ್ಜೆ ಹೆಜ್ಜೆನಲ್ಲಿ ಬಾಬಾ ಅವ್ರ ಡೈರೆಕ್ಷನ್ಸ್ ಮೇಲೆ ಏನು ಮುರಳಿನಲ್ಲಿ ಬರುತ್ತೆ ಅದನ್ನು ಫಾಲೋ ಮಾಡ್ತಾ ಹೋಗಿ. ಪ್ರಶ್ನೆ, अच्छी ब्रेन वाले बच्चों कौन सी गुह्य बात सहज ही समझ सकते हैं. ಯಾರ ಬ್ರೈನು ಚೆನ್ನಾಗಿದೆ ಅವರು ಯಾವ ಮಾತನ್ನು, ಗುಹ್ಯವಾಗಿರುವಂಥ ಮಾತನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ? ಇದು ಪ್ರಶ್ನೆ. उत्तर, ब्रह्मा बाबा समझा रहे हैं या शिव बाबा या बात अच्छी ब्रेन वाले सहज ही समझ लेंगे. ಈ ಒಂದು ಮುರಳಿನ ಬ್ರಹ್ಮ ಬಾಬಾ ಹೇಳ್ತಾ ಇದ್ದಾರೋ ಅಥವಾ ಶಿವ ಬಾಬಾ ಹೇಳ್ತಾ ಇದ್ದಾರೋ ಅಂತಕ್ಕಂಥ ವಿಚಾರ ಯಾರಿಗೆ ಬ್ರೈನ್ ಬಹಳ ಚೆನ್ನಾಗಿದೆ ಅವರೇ ತಿಳ್ಕೊಳ್ಳೋಕ್ಕೆ ಸಾಧ್ಯ ಅಂತ. ಕೈ ತೋಯಿಸ್ಮೆ ಮುಂಜಾತೆ ಹೇ. ಕೆಲವರು ಏನಾಗ್ತಾರೆ, ಈ ವಿಚಾರದಲ್ಲಿ ಕನ್ಫ್ಯೂಷನ್ ಆಗಿಬಿಡ್ತಾರೆ. ಬಾಬಾ ಕೇತೆ ಬಚ್ಚೆ ಬಾಪ್ ದಾದಾ ದೋನೋ ಇಕ್ಕಟ್ಟೆ. ತಂದೆ ಹೇಳ್ತಾರೆ, ಇಲ್ಲಿ ಬಾಪ್ ದಾದಾ ಇಬ್ಬರು ಕೂಡ ಒಟ್ಟಿಗೆ ಇರ್ತಾರೆ. ತುಮ್ ಮುಂಜೋ ನಹಿ. ಇದರಲ್ಲಿ ನೀವು ಕನ್ಫ್ಯೂಷನ್ ಆಗಬೇಡಿ. ಶ್ರೀಮತ್ ಸಮಜ್ಕರ್ ಚಲತೆ ರಹೋ. ಬ್ರಹ್ಮ ಕಿ ಮತ್ ಕೋ ರೆಸ್ಪಾನ್ಸಿಬಲ್ ಬಿ ಶಿವ ಬಾಬಾ. ಶ್ರೀಮತ ಅಂತ ತಿಳ್ಕೊಂಡು ನಡೀತಾ ಇರಿ. ಇದರಲ್ಲಿ ಬ್ರಹ್ಮನ ಮತದ ಜವಾಬ್ದಾರಿನೂ ಕೂಡ ಶಿವಬಾಬಾನೇ ತಗೊಂಡಿದ್ದಾರೆ. ಅಂದರೆ ಬ್ರಹ್ಮ ಬಾಬಾರವರು ಕೂಡ ಕಂಪ್ಲೀಟ್ ಶಿವಬಾಬಾ ಹೇಳ್ದಂತೆಯೇ ಹೇಳೋ ಅಂಥದ್ದು. ಬ್ರಹ್ಮನ ಮತ ಬೇರೆ, ಶಿವನ ಮತ ಬೇರೆ ಅಂತ ಬೇರೆ ಇಲ್ಲ, ಇರೋದೊಂದೇ ಶ್ರೀಮತ. ಓಂ ಶಾಂತಿ. ರೂಹಾನಿ ಬಾಬ್ ಬಚ್ಚೋಂಕು ಸಮಜಾರೆ. ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ತುಮ್ ಸಮಸ್ತೆ ಹೋ ಹಮ್ ಬ್ರಾಹ್ಮಣ ವಿ ರೂಹಾನಿ ಬಾಬಾಕು ಪಹಚಾನ್ತೆ. ಆತ್ಮಿಕ ತಂದೆ ಮಕ್ಕಳು ತಿಳ್ಕೊತಾ ಇದ್ದೀರಿ, ನೀವೀಗ ತಿಳ್ಕೊಂಡಿದ್ದೀರಿ, ನಾವು ಬ್ರಾಹ್ಮಣರೇ ಆತ್ಮಿಕ ತಂದೆಯನ್ನು ಗುರುತಿಸಿದ್ದೇವೆ. ನಾವು ಬ್ರಾಹ್ಮಣರೇ ಆತ್ಮಿಕ ತಂದೆಯನ್ನು ಗುರುತಿಸಿದ್ದೇವೆ. दुनिया में कोई भी मनुष्य मात्र रूहानी बाप जिसको गॉड फादर व परमपिता परमात्मा कहते उनको नहीं जानते. ಈಗ ಪ್ರಪಂಚದಲ್ಲಿ ಕೆಲವು ಮನುಷ್ಯ ಮಾತ್ರರು ಆತ್ಮಿಕ ತಂದೆ, ಯಾರಿಗೆ ಗಾಡ್ ಫಾದರ್ ಅಥವಾ ಪರಂಪಿತ ಪರಮಾತ್ಮ ಅಂತ ಹೇಳ್ತಾರೆ, ಅವರನ್ನು ತಿಳ್ಕೊಂಡೇ ಇಲ್ಲ. अब वह रूहानी बाप आया ही तब जब रूहानी बच्चों को पहचानते. ಈಗ ಆತ್ಮಗಳ ತಂದೆ ಈ ಜಗತ್ತಿಗೆ ಬಂದಾಗಷ್ಟೇ ಏನು ಮಾಡ್ತಾರೆ, ತಮ್ಮ ಪರಿಚಯವನ್ನು ಮಕ್ಕಳಿಗೆ ಕೊಡ್ತಾರೆ. ಯಾ ನಾಲೆಡ್ಜ್ ನಾ ಸೃಷ್ಟಿಗೆ ಆದಿ ಮಧ್ಯ ಆದಿ ಮೇ ರಹತಿ ನಾ ಅಂತಿಮೇ ರಹತಿ ಹೇ. ಈ ತಿಳುವಳಿಕೆ ಸೃಷ್ಟಿಯ ಬಿಗಿನಿಂಗ್ನಲ್ಲೂ ಇರೋದಿಲ್ಲ, ಸೃಷ್ಟಿಯ ಕೊನೆಯಲ್ಲಿನೂ ಕೂಡ ಇರೋದಿಲ್ಲ. ಅಭಿ ತುಮಕೋ ನಾಲೆಡ್ಜ್ ಮಿಲಿ. ಈಗ ನಿಮಗೆ ತಿಳುವಳಿಕೆ ಸಿಕ್ಕಿದೆ. ಯಹ ಸೃಷ್ಟಿಗೆ ಅಂತವ್ರ ಆದಿ ಕ ಸಂಗಮ್ ಯುಗ್. ಇವಾಗ ಇದೇನು ನಡೀತಾ ಇದೆ, ಸೃಷ್ಟಿಯ ಆದಿ ಮತ್ತು ಅಂತ್ಯದ ಸಂಗಮ. ಈಗ ಈ ಸಂಗಮ ಕೋ ಭಿ ನಹಿ ಜಾನ್ತೆ ತೋ ಬಾಪ್ ಕೋ ಕೇಸೆ ಜಾನ್ ಸಕೆಂಗೆ. ಈ ಸಂಗಮಯವನ್ನೇ ತಿಳ್ಕೊಂಡಿಲ್ಲ ಅಂತಂದರೆ ಬಾಬಾ ಅವ್ರನ್ನ ಹೇಗೆ ತಿಳ್ಕೊಳಕ್ಕಾಗತ್ತೆ? ಕೇತೆ ಹೇ ಪತಿತ್ ಪಾವನ್ ಆವು. ಏನಂತ ಹೇಳ್ತಾರೆ? ಹೇ ಪತಿತ ಪಾವನ ಬಾ ಅಂತ ಕರೀತಾರೆ. ಆಕರ್ ಪಾವನ್ ಬನೋ, ಬಂದ್ಬಿಟ್ಟು ನಮ್ಮನ್ನು ಪಾವನ ಮಾಡೋ ಅಂತ ಕರೀತಾರೆ. ಪರಂತು ಯ ಪತಾ ನಹಿ ಕಿ ಪತಿತ್ ಪಾವನ್ ಕೌನ್ ಹೇ ಯ ಕಬ್ ಆಯಂಗೆ. ಆದರೆ ಇದು ಕೂಡ ಗೊತ್ತಿಲ್ಲ, ಪತಿತ ಪಾವನ ಯಾರು, ಯಾವಾಗ ಬರ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಬಾಬಾ ಕೇತೆ ಜೋ ಹೂँ ಜೈಸಾ ಹೂँ ಮುझे कोई नहीं जानते हैं. ಶಿವಬಾಬಾ ಹೇಳ್ತಾರೆ, ನಾನು ಯಾರು ಅನ್ನೋವಂಥ ವಿಚಾರ ಆಗಲಿ, ನಾನು ಹೇಗಿದ್ದೇನೆ ಅಂತಕ್ಕಂಥ ವಿಚಾರ ಆಗಲಿ ಬೇರೆ ಯಾರು ಕೂಡ ತಿಳ್ಕೊಂಡೇ ಇಲ್ಲ. ಶಿವಬಾಬನಿಗೆ ಅಷ್ಟೇ ಗೊತ್ತು, ಈ ಒಂದು ಬ್ರಹ್ಮ ಬಾಬಾವ್ರಿಗೂ ಕೂಡ ತಿಳ್ಕೊಂಡಿಲ್ಲ. ತೋ ಜಬ್ ಮೈ ಆಕರ್ ಪಹಚಾನ್ ದೂ ತಬ್ ಮುझे ಜಾನೆ. ಶಿವಬಾಬಾ ಹೇಳ್ತಾರೆ, ನಾನು ಯಾವಾಗ ಈ ಸೃಷ್ಟಿಗೆ ಬರ್ತೀನೋ ಆವಾಗ ನನ್ನ ಪರಿಚಯವನ್ನು ನಾನೇ ಕೊಡ್ತೀನಿ, ಅಲ್ಲಿವರೆಗೂ ಕೂಡ ಯಾರು ಕೊಡೋರೇ ಇಲ್ಲ ಅಂತಾರೆ. ನನ್ನ ಪರಿಚಯ ನಾನೇ ಕೊಡಬೇಕಾಗಿ ಬರುತ್ತೆ.
अपना भी सृष्टि के आदि मध्यांत का ಪರಿಚಯ ಸಂಗಮ पर एक ही बार आकर देता हूँ. ನನ್ನ ಪರಿಚಯನೂ ನಿಮ್ಗೆ ಹೇಳ್ತೀನಿ. ಈ ಸೃಷ್ಟಿಯ ಆದಿ ಮಧ್ಯಾಂತ್ಯದ ಜ್ಞಾನದ ಪರಿಚಯವನ್ನು ಕೂಡ ನಾನು ಬಂದಾಗಲೇ ನಿಮಗೆ ಕೊಡ್ತೇನೆ. ಕಲ್ಪಕ್ಕೆ ಬಾದ್ ಫಿರ್ ಸೆ ಆತಾ ಹೂಂ. ಪ್ರತಿ ಕಲ್ಪದ ನಂತರ ಪುನಃ ನಾನು ಈ ಜಗತ್ತಿಗೆ ಬರ್ತೀನಿ ಅಂತ. ತುಮಕೋ ತೋ ಸಮझाता हूँ ವ ಫಿರ್ ಪ್ರಾಯಲೋಕ್ ಹೋ ಜಾತಾ ಹೈ. ನಿಮಗೂ ತಿಳಿಸ್ಕೊಡ್ತೀನಿ, ಆಮೇಲೆ ಏನಾಗೋಗುತ್ತೆ ಈ ವಿಚಾರ ಅನ್ನೋದು ನಿಮಗೆ ಪ್ರಾಯಲೋಪ ಆಗೋಗ್ಬಿಡುತ್ತೆ. सतयुग से लेकर कलयुग अंत तक कोई भी मनुष्य मात्र मुझ परमपिता परमात्मा को नहीं जानते. ಸತ್ಯುಗದ ಬಿಗಿನಿಂಗ್ನಿಂದ ಹಿಡಿದು ಕಲಿಯುಗದ ಕೊನೆವರೆಗೂ ಕೂಡ ಬಾಬಾ ಹೇಳ್ತಿದ್ದಾರೆ, ಯಾವುದೇ ಮನುಷ್ಯ ಮಾತ್ರರು ನನ್ನನ್ನು ಪರಮಾತ್ಮನನ್ನು ತಿಳ್ಕೊಳ್ಳೋದಿಲ್ಲ. ತಿಳ್ಕೊಳ್ಳೋದು ಯಾವಾಗ? ಈಗಷ್ಟೇ, ಸಂಗಮಯುಗದಲ್ಲಷ್ಟೇ. ದ್ವಾಪರಯುಗದಲ್ಲಿ ಕೂಡ ಪರಮಾತ್ಮನ ಪರಿಚಯ ಸಿಕ್ಕಲ್ಲ, ಈಗಷ್ಟೇ ಸಿಕ್ಕತ್ತೆ. ನಾ ಬ್ರಹ್ಮ ವಿಷ್ಣು ಶಂಕರ್ ಕೋ ಜಾನ್ತೆ. ತ್ರಿಮೂರ್ತಿಗಳ್ಯಾರು ಅನ್ನೋದು ಜನಕ್ಕೆ ಸರಿಯಾಗಿ ಅರ್ಥ ಗೊತ್ತಾಗಲ್ಲ. ಮುಜ್ ಮನುಷ್ಯ ಹಿ ಪುಕಾರ್ತೆ ಹೇ. ನನ್ನನ್ನು ಮನುಷ್ಯರೇ ಕರೀತಾರೆ, ಬ್ರಹ್ಮ ವಿಷ್ಣು ಶಂಕರ್ ತೋಡಿ ಪುಕಾರ್ತೆ. ತ್ರಿಮೂರ್ತಿಗಳು ಕರೀತಾರಾ? ಇಲ್ಲ. ಮನುಷ್ಯ ದುಃಖಿ ಹೋತೆ ತಪ್ಪು ಪುಕಾರ್ತೆ ಹೇ. ಜನರು ಯಾವಾಗ ಪ್ರಪಂಚದಲ್ಲಿ ಜಾಸ್ತಿ ದುಃಖಿತರಾಗೋಗ್ಬಿಡ್ತಾರೆ ಆವಾಗ ನನ್ನನ್ನು ಕರೀತಾರೆ. ಸೂಕ್ಷ್ಮ ತನಕಿತೋ ಬಾತ ಹಿ ನಹಿ. ಸೂಕ್ಷ್ಮ ಲೋಕದ ಮಾತೇ ಇಲ್ಲ. रूहानी बाप आकर अपने रूहानी बच्चे अर्थात रूहों को बैठ समझाते. ಆತ್ಮಗಳ ತಂದೆ ಕೂತ್ಕೊಂಡು ಆತ್ಮಿಕ ಮಕ್ಕಳಿಗೆ ಇಷ್ಟೆಲ್ಲ ವಿಚಾರಗಳನ್ನು ಏನು ಮಾಡ್ತಾ ಇದ್ದಾರೆ? ತಿಳಿಸ್ಕೊಡ್ತಾ ಇದ್ದಾರೆ. ಅಚ್ಚಾ, ರೂಹಾನಿ ಬಾಪ್ ಕಾ ನಾಮ್ ಕ್ಯಾ ಹೈ? ಒಳ್ಳೆಯದು. ಆತ್ಮಗಳ ತಂದೆಯೇ ಹೆಸರೇನೋ? ಬಾಬಾ ಜಿನ್ಕೋ ಕಹಾ ಜಾತಾ ಹೈ ಜರೂರ್ ಕುಚ್ ನಾಮ್ ಹೋನಾ ಚಾಹಿಯೆ ನಾ. ಯಾರನ್ನ ಅಪ್ಪ ಅಂತ ಕರಿತೀವಿ ಅವ್ರಿಗೆ ಏನಿರಬೇಕು? ಹೆಸರು ಇರಬೇಕಲ್ಲ. ಬರೋಬರ್ ನಾಮ ಹಿ ಏಕ ಹಿ ಗಾತೆ ಹೇ ಶಿವ್. ವಾಸ್ತವದಲ್ಲಿ ಒಂದೇ ಒಂದು ಹೆಸರು ಗಾಯನ ಇದೆ, ಶಿವ ಅಂತ ಹೇಳಿಬಿಟ್ಟು. ये नामी ग्रामी है परंतु मनुष्यों ने अनेक नाम रखे हैं. ಇದು ಹೆಸರುವಾಸಿ ಇದೆ. ಜನರು ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಶಿವನ ಹೆಸರು ಪ್ರಸಿದ್ಧವಾಗಿರೋ ಹೆಸರು, ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಭಕ್ತಿ ಮಾರ್ಗ ಮೇ ಅಪ್ನಾ ಹಿ ಬುದ್ಧಿ ये ಲಿಂಗ ರೂಪ ಬನಾ ದಿಯಾ ಹೈ. ಭಕ್ತಿ ಮಾರ್ಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಬುದ್ಧಿ ಏನೋ ಒಂದು ಐಡಿಯಾ ಮೇಲೆ ಏನು ಮಾಡಿಬಿಟ್ರು? ಲಿಂಗನ್ನೆಲ್ಲ ಮಾಡಿಟ್ಬಿಟ್ರು. ನಾಮ ಫಿರ್ ಶಿವ ಹೇ. ಮತ್ತೆ ಹೆಸರಿಟ್ರು ಲಿಂಗಕ್ಕೇನೋ ಶಿವ ಅಂತ ಹೇಳಿಬಿಟ್ಟು ಬಾಬಾ ಕೇಳ್ತೆ ಮೈ ಏಕ್ ಹಿ ಬಾರ್ ಆತಾ ಹೂँ. ಶಿವ ತಂದೆ ಹೇಳ್ತಾರೆ, ನಾನು ಬರೋದು ಒಂದೇ ಬಾರಿ ಸೃಷ್ಟಿಗೆ ಆಕರ್ ಮುಕ್ತಿ ಜೀವನ್ ಮುಕ್ತಿ ಕಾ ಬರ್ಸಾ ದೇತಾ ಹೂँ. ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ಏನು ಕೊಡ್ತೀನಿ? ಆಸ್ತಿಯನ್ನು ಕೊಡ್ತೀನಿ. ಮನುಷ್ಯ ಬಲ್ ನಾಮ್ ಲೇತೆ ಹೇ ಮುಕ್ತಿಧಾಮ್ ನಿರ್ವಾಣಧಾಮ್ ಪರಂತು ಜಾನ್ತೆ ಕುಚ್ ನಹಿ ಹೇ. ಜನರು ಬಲ್ಲಿ ಹೆಸರನ್ನು ತೆಗೆದುಕೊಳ್ತಾರೆ, ಮುಕ್ತಿಧಾಮ ನಿರ್ವಾಣಧಾಮ, ಆದರೆ ಏನನ್ನು ತಿಳ್ಕೊಂಡಿಲ್ಲ. ಹೆಸರಿಟ್ಕೊಂಡಿದ್ದಾರೆ, ಆದರೆ ಏನನ್ನು ತಿಳ್ಕೊಂಡಿಲ್ಲ. ನಾ ಬಾಪ್ ಕೋ ಜಾನ್ತೆ ನಾ ದೇವತಾ ಉಂಕು. ತಂದೆಯನ್ನೂ ತಿಳ್ಕೊಂಡಿಲ್ಲ ಮತ್ತು ದೇವಾನ್ ದೇವತೆಗಳನ್ನು ಕೂಡ ತಿಳ್ಕೊಂಡಿಲ್ಲ. ಕಿಸ್ಕೋ ಪತಾ ನಹಿ ಹೇ ಬಾಪ್ ಭಾರತ್ ಮೇ ಹಿ ಆಕರ್ ಕೇಸೆ ರಾಜಧಾನಿ ಸ್ಥಾಪನಾ ಕರ್ತೆ ಹೇ. ಯಾರಿಗೂ ಗೊತ್ತೇ ಇಲ್ಲ ಶಿವ ತಂದೆ ಭಾರತ ದೇಶದಲ್ಲೇ ಬಂದು ಯಾವ ಥರ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾರೆ. ಶಾಸ್ತ್ರ ಐಸಾ ಕೋಯಿ ಬಾತ್ ನಹಿ ಹೇ. ಶಾಸ್ತ್ರಗಳಲ್ಲಿ ಈ ರೀತಿ ಯಾವುದೇ ಮಾತುಗಳು ಇಲ್ಲವೇ ಇಲ್ಲ. परमपिता परमात्मा कैसे आकर आदि सनातन देवी देवता धर्म की स्थापना करते हैं. परमपिता परमात्मा ಬಂದ್ಬಿಟ್ಟು ಯಾವ ಥರ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಅನ್ನೋದು ಬೇರೆ ಯಾರಿಗೂ ಗೊತ್ತೇ ಇಲ್ಲ. ऐसा नहीं सतयुग में देवताओं को ज्ञान था जो गुम हो गया. ಹಿಂಗೆ ತಿಳ್ಕೊಬೇಡಿ. ಸತ್ಯುಗದಲ್ಲಿ ದೇವತೆಗಳಿದ್ದಾಗ ಅವರಲ್ಲಿ ಜ್ಞಾನ ಇತ್ತೋ ಆ ಜ್ಞಾನ ಹೊರಟಾಯ್ತು ಅಂತ ತಿಳ್ಕೊಬೇಡಿ. ನಹಿ ಅಗರ್ ದೇವತಾओं में भी यह ज्ञान होता तो चलता आता है. ಒಂದು ವೇಳೆ ದೇವಾನ್ ದೇವತೆಗಳಲ್ಲಿ ಕೂಡ ಈ ಜ್ಞಾನ ಏನಾದರೂ ಇದ್ದಿದ್ರೆ ಅದು ನಡೀತಾ ಬಂದ್ಬಿಡ್ಬೇಕಾಗಿತ್ತಲ್ಲ ಪರಂಪರೆಯಿಂದ. ಇಸ್ಲಾಮಿ ಬೌದ್ಧಿ ಆದಿ ಜೋ ಹೇ ಉನ್ನೋಂ ಕಾ ಜ್ಞಾನ ಚಲ್ತಾ ಆತಾ ಹೈ. ಈಗ ಇಸ್ಲಾಮಿಗಳು ಬಂದರು,
ಅವ್ರದ್ದು ಧರ್ಮಗ್ರಂಥ ನಡೀತಾ ಬಂತು, ಬೌದ್ಧರು ಬಂದರು ಅವ್ರದ್ದು ಧರ್ಮಗ್ರಂಥ ನಡೀತಾ ಬಂತು, ಎಲ್ಲ ಧರ್ಮಗುರುಗಳು ಹೇಳ್ಕೊಂಡು ಬಂದಿದ್ದೆಲ್ಲನೂ ಕೂಡ ನಡೀತಾ ಬಂತು. ಆದರೆ ದೇವತೆಗಳಲ್ಲಿ ಪರಮಾತ್ಮ ಕೊಡ್ತಕ್ಕಂಥ ಜ್ಞಾನ ಇರಲಿಲ್ಲ. ಸಿಗೋದು ಯಾವಾಗ ಅಂದರೆ ಇವತ್ತೆಲ್ಲ ತುಂಬ ಹೈಲೈಟ್ ಮಾಡ್ತಾ ಇದ್ದಾರೆ. ಯಾವ ಪಾಯಿಂಟ್ ಬಗ್ಗೆ ಬಾಬಾ ಅವರು? ಸಂಗಮ ಯುಗದ ಬಗ್ಗೆ. ಜಬ್ ಸಬ್ ಜಾನ್ತೆ ಹೇ ಅಜ್ಞಾನ್ ಪ್ರಾಯಲೋಪ್ ಹೋ ಜಾತಾ ಹೈ. ಎಲ್ಲರೂ ತಿಳ್ಕೊಂಡಿದ್ದಾರೆ ಈ ಒಂದು ಜ್ಞಾನ ಸಂಗಮ ಯುಗದಲ್ಲಷ್ಟೇ ಸಿಕ್ಕುತ್ತೆ, ಮತ್ತೆ ಈ ಜ್ಞಾನ ಏನಾಗೋಗ್ಬಿಡುತ್ತೆ? ಪ್ರಾಯಲೋಪ ಆಗೋಗ್ಬಿಡುತ್ತೆ. ಯಹ ಜ್ಞಾನ ಜಬ್ ಮೈ ಆತಾ ಹೂँ तब जो पतित आत्माएं बन जाते हैं, गाँवों में बैठे हैं, उन्हों को आकर फिर पावन बनाता हूँ. ಶಿವಬಾಬಾ ಹೇಳ್ತಾರೆ, ನಾನು ಕೂಡ ಯಾವಾಗ ಬರ್ತೀನಿ, ಯಾವಾಗ ಈ ಒಂದು ಆತ್ಮಗಳೆಲ್ಲನೂ ಕೂಡ ಪತಿತರಾಗ್ಬಿಡ್ತಾರೆ, ಎಲ್ಲ ಹಳ್ಳಿಗಳು ಸೇರ್ಕೊಂಡ್ಬಿಡ್ತಾರೆ, ಆಗ ನಾನು ಬಂದು ಪಾವನರನ್ನಾಗಿ ಮಾಡ್ತೀನಿ. ಅಂದರೆ ದೇವಾತ್ಮರು ಕೂಡ ಅಲ್ಲಿ ಇಲ್ಲೆಲ್ಲ ಚೆದರೋಗ್ಬಿಟ್ಟಿದ್ದೀವಲ್ಲ, ಹಳ್ಳಿಗಳಲ್ಲಿ ಪಳ್ಳಿಗಳಲ್ಲಿ ಎಲ್ಲ ಅಂದರೆ ಅಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಲ್ಲ. ಸೊ ಆ ಸಮಯದಲ್ಲಿ ನಾನು ಬರ್ತೇನೆ ಅಂತ ಬಾಬಾ ಹೇಳ್ತಾರೆ. ಭಾರತನೇ ರಾಜ್ಯ ತಾ ಫಿರ್ ಗವಾಯೇ ಕೈಸೆ. ಭಾರತ ದೇಶದಲ್ಲೇ ರಾಜ್ಯ ಇತ್ತು, ಅದು ಹೆಂಗೆ ಹೋಯ್ತು, ಯಾವ ಥರ ಕಳ್ಕೊಂಡ್ರೆ? ಯಹ ಭಿ ಕಿಸ್ಕೋ ಪತಾ ನಹೀ, ಇಸ್ಲಿಯೇ ಬಾಬಾ कहते बच्चों को कितनी तुच्छ बुद्धि बन गई है. ಇದು ಕೂಡ ಯಾರಿಗೂ ಗೊತ್ತೇ ಇಲ್ಲ, ಮಕ್ಕಳ ಬುದ್ಧಿ ಯಾವ ಥರ ತುಚ್ಛ ಬುದ್ಧಿ ಆಗೋಗ್ಬಿಟ್ಟಿದೆ. ಮೈ ಬಚ್ಚೋं को यह ज्ञान दे ಪ್ರಾರಬ್ಧ ದೇತಾ ಹೂँ. ನಾನೇ ಬಂದು ಮಕ್ಕಳಿಗೆ ಈ ಜ್ಞಾನವನ್ನು ತಿಳಿಸ್ಕೊಟ್ಬಿಟ್ಟು ನಿಮಗೆ ಈ ಒಂದು ಪ್ರಾರಬ್ಧವನ್ನು ಕೊಡ್ತೀನಿ. ಫಿರ್ ಸಭಿ ಭೂಲ್ ಜಾತೆ ಹೇ. ಆಮೇಲೆ ಏನು ಮಾಡ್ತಾರೆ? ಎಲ್ಲರೂ ಮರೆತು ಹೋಗ್ಬಿಡ್ತಾರೆ. कैसे बाप आया कैसे बच्चों को शिक्षा दी सब भूल जाते. ಶಿವಬಾಬಾ ಹೆಂಗೆ ಬಂದರು, ಯಾವ ಥರ ಬಂದು ಆಸ್ತಿ ಕೊಟ್ಟರು, ಶಿಕ್ಷಣ ಕೊಟ್ಟರು, ಇದೆಲ್ಲ ವಿಚಾರಗಳು ಈಗಷ್ಟೇ ಜ್ಞಾಪಕ ಇದೆ, ಮತ್ತೆ ಮರೆತು ಹೋಗ್ಬಿಡ್ತೀವಿ. ಯಹ ಬಿ ಡ್ರಾಮಾ ಮೇ ನೋಡ್. ಈ ಸ್ಮೃತಿ ವಿಸ್ಮೃತಿ ಆಗೋದು ಕೂಡ ನಾಟಕದಲ್ಲಿ ಏನಾಗಿದೆ? ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಬಚ್ಚೋಂಕು ವಿಚಾರ ಸಾಗರ್ ಮಂಥನ್ ಕರ್ನೆಗೆ ಬಡಿ ಬುದ್ಧಿ ಚೇ. ಈ ಜ್ಞಾನದ ಬಗ್ಗೆ ಮಕ್ಕಳು ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡ್ತಕ್ಕಂಥ ಬುದ್ಧಿ ಬೇಕು ಅಂತ ಹೇಳ್ತಾ ಇದ್ದಾರೆ. बाबा कहते ये जो शास्त्र आदि तुम पढ़ते आए हो या सतयुग त्रेता में नहीं पढ़ते थे. ಇಷ್ಟೆಲ್ಲ ನೀವು ಶಾಸ್ತ್ರಗಳನ್ನೆಲ್ಲ ಓದ್ತಾ ಬಂದಿದ್ದೀರಲ್ವಾ, ಇದೆಲ್ಲ ನೀವು ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಓದ್ತಾ ಇರಲಿಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ವಹಾ ಥೇ ಹಿ ನಹಿ, ಅಲ್ಲಿ ಇರಲೇ ಇಲ್ಲ ಅಂತಿದ್ದಾರೆ. ತುಮ್ ಇಸ್ ನಾಲೆಡ್ಜ್ ಭೂಲ್ ಜಾತೆ ಹೋ ಫಿರ್ ಗೀತಾ ಆದಿ ಶಾಸ್ತ್ರ ಕಹಾ ಸೆ ಆಯಾ. ಈ ಜ್ಞಾನವನ್ನು ನೀವು ಮರ್ತೋಗ್ಬಿಡ್ತೀರಾ. ಈ ಗೀತಾ ಶಾಸ್ತ್ರ ಎಲ್ಲಿಂದ ಬಂತು? ಜಿನೋನೆ ಗೀತಾ ಸುನ್ಕರ್ ಯ ಪದ್ ಪಾಯ ವಹಿ ನಹಿ ಜಾನ್ತೆ ಅವ್ರು ಕೈಸೆ ಜಾನ್ ಸಕ್ತೆ. ಬಾಬಾ ಹೇಳ್ತಿದ್ದಾರೆ, ಯಾರೆಲ್ಲ ಈ ಒಂದು ಗೀತೆಯನ್ನು ಕೇಳಿಬಿಟ್ಟು ಇಷ್ಟು ದೇವತಾ ಪದವಿಗಳಿಗೆ ಹೋಗಿದ್ರು ಅಂಥವರೇ ಮರ್ತೋಗ್ಬಿಟ್ಟಿದ್ದಾರೆ ಅಂತಂದರೆ ಮತ್ತು ಬೇರೆಯವರೆಲ್ಲ ಹೆಂಗೆ ತಿಳ್ಕೊಳಕ್ಕೆ ಸಾಧ್ಯ? ಅಂದರೆ ದೇವಾತ್ಮರು ಸಂಗಮಯುಗದಲ್ಲಿ ಬಂದು ಪರಮಾತ್ಮನಿಂದ ಗೀತಾಜ್ಞಾನ ಕೇಳಿತ್ತಾನೆ, ಇವಾಗ ಕೇಳ್ತಾ ಇದ್ದೀವಲ್ಲ. ಸೊ ಇದು ನಮಗೇ ಮರ್ತೋಗ್ಬಿಡುತ್ತೆ ಅಂದರೆ ಇನ್ನು ಬೇರೆಯವ್ರಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ? ದೇವತಾಯೇ ವಿ ಜಾನ್ ನಹೀ ಸಕ್ತೆ. ಅಂದರೆ ಸತ್ಯುಗದಲ್ಲಿರುವಂಥ ದೇವತೆಗಳಿಗೂ ಕೂಡ ಪರಮಾತ್ಮನ ಬಗ್ಗೆ ಆಗಲಿ ಪರಮಾತ್ಮನ ಜ್ಞಾನದ ಬಗ್ಗೆ ಆಗಲಿ ಯಾರಿಗೂ ಗೊತ್ತೇ ಇಲ್ಲ. ಹಮ್ ಮನುಷ್ಯ ಸೇ ದೇವತಾ ಕೇಸೆ ಬನೆ ಪುರುಷಾರ್ಥ ಕಾ ಪಾರ್ಟ್ ಹಿ ಬಂದ್ ಹೋ ಜಾತಾ ಹೈ. ನಾವು ಮನುಷ್ಯರಿಂದ ದೇವತೆಗಳು ಹೆಂಗಾದ್ವಿ ಅನ್ನುವಂಥದ್ದು ಜ್ಞಾನ ಏನಿದೆ, ಪುರುಷಾರ್ಥದ ಪಾತ್ರ ಏನಿದೆ, ಎಲ್ಲ ಮಾಯ ಆಗೋಗ್ಬಿಡುತ್ತೆ. ಗೊತ್ತಾಯ್ತಾ? ಕೇವಲ ಉಳ್ಕೊಳ್ಳೋದೇನೋ ಇಷ್ಟೆಲ್ಲ ಮಾಡಿರೋ ಅಂಥದ್ದು ಜ್ಞಾನ ಕೇಳಿರೋದು, ಪುರುಷಾರ್ಥ ಮಾಡಿರೋದು, ಪ್ರಾರಬ್ಧ ಅಷ್ಟೇ ಉಳ್ಕೊಳ್ಳೋದು. ಗೊತ್ತಾಯ್ತಾ? ಪ್ರಾರಬ್ಧ ಅಂದ್ರೇನೋ? ಪುಣ್ಯದ ಖಾತೆ, ಅಕೌಂಟ್, ಸಂಸ್ಕಾರ, ಜ್ಞಾನ ಯೋಗದ ಸಂಸ್ಕಾರ ಇದೆಯಲ್ಲ, ಅದು ಪುಣ್ಯದ ಖಾತೆಯಾಗಿ ಸತ್ಯುಗಕ್ಕೆ ಬರುತ್ತೆ. ತುಮಾರ ಪ್ರಾರಬ್ಧ ಶುರು ಹೋಗೈ. ಸತ್ಯುಗದಿಂದ ಏನು ಪ್ರಾರಂಭ ಆಯಿತು? ನಿಮ್ಮದೇ ಪ್ರಾರಂಭ ಆಗೋಯ್ತು. ಯಹ ನಾಲೆಡ್ಜ್ ಹೋ कैसे सकते हैं. ಈ ಜ್ಞಾನ ನಿಮಗೆ ಹೆಂಗೆ ಇರ್ಲಿಕ್ಕೆ ಸಾಧ್ಯ? ಬಾಬಾ ಸಮझाते ನಾಲೆಡ್ಜ್ ತುಮಕೋ ಫಿರ್ ಮಿಲಿ ನಹಿ ಕಲ್ಪ ಪೆಹಲೆ ಮಿಸಾಲ್. ಈ ಜ್ಞಾನ ನಿಮಗೆ ಹಿಂದೆ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದೆ. ಕಲ್ಪದ ಹಿಂದಿನ ಥರ ತುಮಕೋ ರಾಜಯೋಗ ಸಿಕ್ಕಲಾಯ ಪ್ರಾರಬ್ಧ ದಿ ಜಾತಿ. ಶಿವಬಾಬಾ ಬಂದು ರಾಜಯೋಗವನ್ನು ಕಲಿಸಿ ಪ್ರಾರಬ್ಧವನ್ನು ಏನು ಮಾಡ್ತಾರೆ? ಮಕ್ಕಳಿಗೆ ಕೊಡ್ತಾರೆ. ಫಿರ್ ವಹಾ ತೋ ದುರ್ಗತಿ ಹೈ ನಹಿ.
ಅಲ್ಲಿಗೆ ಹೋದ್ಮೇಲೆ ನಿಮಗೆ ದುರ್ಗತಿ ಅನ್ನೋಂಥ ಪ್ರಶ್ನೆನೇ ಇಲ್ಲ. तो ज्ञान की बात भी रूठ नहीं सकते हैं. ಜ್ಞಾನದ ಮಾತು ಕೂಡ ಏನಾಗೋದಿಲ್ಲ, ಹೇಳೋದಿಲ್ಲ. ಜ್ಞಾನ ಹೈ ಹಿ ಸದ್ಗತಿ ಪಾನೆ ಕೆ ಲಿಯೆ. ಇಲ್ಲಿ ನಿಮಗೆ ಸಿಗ್ತಾ ಇರೋವಂಥದ್ದು ಜ್ಞಾನ ಏನಕ್ಕೋಸ್ಕರಪ್ಪ ಅಂತಂದರೆ ಸದ್ಗತಿಗೋಸ್ಕರ. ದೇನೆ ವಾಲ ಏಕ್ ಬಾಪ್ ಹೈ, ಸದ್ಗತಿ ದುರ್ಗತಿಗ ಅಕ್ಷರ ವಹಾ ಸೆ ನಿಕಲ್ತಾ ಹೈ. ಈ ಜ್ಞಾನವನ್ನು ಕೊಡ್ತಕ್ಕಂಥವರು ತಂದೆ ಆಗಿದ್ದಾರೆ. ಸದ್ಗತಿ ದುರ್ಗತಿ ಅಕ್ಷರ ಅನ್ನೋದು ಅಲ್ಲಿಂದನೇ ಹುಟ್ಟುತ್ತೆ. ಸದ್ಗತಿ ಕೋ ಭಾರತವಾಸಿ ಹಿ ಪಾತೆ ಹೇ. ಸದ್ಗತಿಯನ್ನು ಪಡೆಯುವಂಥವ್ರು ಯಾರೋ ಭಾರತವಾಸಿಗಳೇ ಪಡ್ಕೊತಾರೆ. ಸಮಸ್ತೆ ಹೆವೆನ್ಲಿ ಗಾಡ್ ಫಾದರ್ನೇ ಹೆವೆನ್ ರಚಾ ಥಾ. ತಿಳ್ಕೊತಾರೆ ಸ್ವರ್ಗದ ರಚನೆಕಾರ ಸ್ವರ್ಗವನ್ನು ಏನು ಮಾಡಿದ್ರು, ರಚನೆ ಮಾಡಿದ್ರು. ಯಾ ಕುಚ್ ಭಿ ಪತಾ ನಹಿ. ಈ ಒಂದು ತಿಳುವಳಿಕೆ ಯಾರ್ಯಾರಿಗೂ ಗೊತ್ತೇ ಇಲ್ಲ. ಶಾಸ್ತ್ರೋ ಮೇ ಲಾಖೋ ವರ್ಷ ಲಿಖ್ ದಿಯಾ. ಶಾಸ್ತ್ರಗಳಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಲಕ್ಷಾಂತರ ವರ್ಷಗಳನ್ನು ಬರೆದು ಬಿಟ್ಟಿದ್ದಾರೆ. ಬಾಬಾ ಕೇಳ್ತೆ ಬಚ್ಚೆ ತುಮಕೋ ಫಿರ್ಸೆ ಜ್ಞಾನ ದೇತಾ ಹೂँ. ತಂದೆ ಹೇಳ್ತಾರೆ ಪುನಃ ನಿಮಗೆ ಈ ಜ್ಞಾನವನ್ನು ನಾನೇ ಬಂದು ಕೊಡ್ತೇನೆ. ತೋ ಭಕ್ತಿ ಶುರು ಹೋತಿ ಹೇ. ಆಮೇಲೆ ಏನು ಶುರುವಾಗುತ್ತೆ, ಭಕ್ತಿ ಅನ್ನೋದು ಶುರುವಾಗುತ್ತೆ. ಆದ ಕಲ್ಪ ಹೇ ಜ್ಞಾನ, ಆದ ಕಲ್ಪ ಹೇ ಭಕ್ತಿ. ಅರ್ಧ ಕಲ್ಪ ಏನಿದೆ, ಜ್ಞಾನ ಇದೆ. ಇನ್ನು ಅರ್ಧ ಕಲ್ಪ ಏನಿದೆ, ಭಕ್ತಿ. ಯಹ ಭಿ ಕೋಯಿ ಜಾನ್ತೆ ನಹಿ. ಇದನ್ನು ಯಾರ್ಯಾರು ತಿಳ್ಕೊಂಡೆ ಇಲ್ಲ. ಸತ್ಯುಗಕ್ಕೆ ಆಯು ಹಿ ಲಾಖೋ ವರ್ಷ ದೇ ದಿ. ಸತ್ಯುಗದ ಆಯಸ್ಸನ್ನು ಏನು ಮಾಡಿಬಿಟ್ಟಿದ್ದಾರೆ, ಲಕ್ಷಾಂತರ ವರ್ಷಗಳು ಕೊಟ್ಟುಬಿಟ್ಟಿದ್ದಾರೆ. तो मालूम कैसे पड़े, ಹೆಂಗೆ ಗೊತ್ತಾಗುತ್ತೆ? 5000 ವರ್ಷ ಕಿ ಬಾತ್ ಭೂಲ್ ಗೈ. 5000 ವರ್ಷಗಳ ಹಿಂದಿನ ಹಿಸ್ಟ್ರಿನ ಮರೆತು ಬಿಟ್ಟಿದ್ದಾರೆ. तो लाखों वर्ष की बात कैसे जान सकते? 5000 ವರ್ಷದ್ದೇ ಮರೆತು ಬಿಟ್ಟಿದ್ದಾರೆ ಅಂದರೆ ಇನ್ನು ಲಕ್ಷಾಂತರ ವರ್ಷದ ಏನು ಜ್ಞಾಪಕ ಇಟ್ಕೊಳಕ್ಕಾಗುತ್ತೆ? ಕುಚ್ ಭಿ ಸಮಸ್ತೆ ನಹಿ. ಏನೇನು ಕೂಡ ಏನು ಮಾಡೋದಿಲ್ಲ, ತಿಳ್ಕೊಳ್ಳೋದೇ ಇಲ್ಲ. ಬಾಬಾ ಕಿತ್ನಾ ಸಹಜ ಸಮಜಾತೆ. ಎಷ್ಟೊಂದು ಈಸಿ ಮಾಡಿ ಬಾಬಾ ಅವ್ರ ಜ್ಞಾನವನ್ನು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಬಾಬಾ ಕಿತ್ನಾ ಕಲ್ಪಕ್ಕೆ ಆಯು 5000 ವರ್ಷ. ಕಲ್ಪದ ಆಯಸ್ಸು ಎಷ್ಟೋ 5000 ವರ್ಷಗಳು. ಯುಗ ಹಿ 4 है, चारों का ಈಕ್ವಲ್ ಟೈಮ್ 1250 ವರ್ಷ. ಯುಗಗಳಿರೋದೇ 4. ಪ್ರತಿ ಯುಗಕ್ಕೆ 1250 ವರ್ಷ ಅಂತಾರೆ. ಬ್ರಾಹ್ಮಣೋ का यह ಮಿಡ್ ಗೇಡ್ ಯುಗ है. ಇದು ಸಂಗಮಯುಗದ್ದೇನಿದೆ ಬ್ರಾಹ್ಮಣರದು ಮಧ್ಯದ ಯುಗ ಆಗಿದೆ. ಬಹುತ್ ಛೋಟಾ है उन 4 युगों से. ಭಾಳ ಚಿಕ್ಕದಾಗಿರ್ತಕ್ಕಂಥ ಒಂದು ಯುಗ. 4 ಯುಗಗಳಿಗಿಂತಲೂ ಭಾಳಷ್ಟು ಚಿಕ್ಕ ಯುಗ ಇದು ಸಂಗಮಯುಗ. बाप भिन्न भिन्न रीति से नई नई पॉइंट सहज रीति बच्चों को समझाते रहते. ಹೊಸ ಹೊಸ ವಿಚಾರಗಳನ್ನು ಬಾಬಾ ಅವರು ವೆರೈಟಿ ರೀತಿಯಿಂದ ಮಕ್ಕಳಿಗೆ ತಿಳಿಸ್ತಾ ಇರ್ತಾರೆ. ಧಾರಣ ತುಮಕು ಕರ್ನಿ. ಈ ಜ್ಞಾನವನ್ನು ನೀವೇನು ಮಾಡಬೇಕಾಗಿದೆ, ಚೆನ್ನಾಗಿ ಜೀವನದಲ್ಲಿ ಧಾರಣೆ ಮಾಡಿರಿ. ಮೆಹನತ್ ತುಮಕು ಕರ್ನಿ ಹೇ ಡ್ರಾಮಾ ಅನುಸಾರ ಜೋ ಸಮझाया जाता है तो वही पार्ट चलता आया है. ಈ ನಾಟಕದ ಅನುಸಾರವಾಗಿ ಏನು ನಡೀತಾ ಬಂದಿದೆ, ಹೇಳ್ತಾ ಬಂದಿದ್ದಾರೆ ಬಾಬಾ ಅವರು, ಅದೇ ಪಾರ್ಟ್ ಅನ್ನೋದು ಈಗ ಪುನಃ ಬಾಬಾ ಅವರು ರಿಪೀಟ್ ಮಾಡ್ತಾರೆ. तो बताने का था वह आज बता रहा हूँ. ಏನು ಹೇಳಬೇಕಾಗಿತ್ತೋ ಅದನ್ನು ಇವತ್ತು ನಿಮಗೆ ಮುರಳಿ ಹೇಳ್ತಾ ಇದ್ದೀನಿ ಅಂತ ಬಾಬಾ ಹೇಳ್ತಾರೆ. ಇಮರ್ಜ್ ಹೋತಾ ರಹತಾ ಹೇ. ನನ್ನ ಹತ್ರ ಏನು ಜ್ಞಾನ ಇದೆಯೋ ಅದು ನನ್ನ ಹತ್ರ ಏನಾಗ್ತಾ ಇರುತ್ತೆ, ಪ್ರಕಟ ಆಗ್ತಾ ಇರುತ್ತೆ. तुम सुनते जाते हो, तुमको भी धारणा करना है और कराना है. ನೀವು ಕೇಳ್ತಾ ಹೋಗ್ತೀರಾ, ನೀವು ಜ್ಞಾನವನ್ನು ಕೇಳ್ತಾ ಹೋಗಬೇಕು, ಮತ್ತು ಜೀವನದಲ್ಲಿ ಧಾರಣೆನೂ ಮಾಡಬೇಕು. ತುಮको ಸುನಾತಾ ಹೂँ ಧಾರಣ ಕರಾತಾ ಹೂँ. ನಿಮಗೆ ಹೇಳ್ತೀನಿ ಮತ್ತು ಧಾರಣೆ ಮಾಡಿಸ್ತೀನಿ. ಹಮಾರಿ ಆತ್ಮ ಮೇ ಜೋ ಪಾರ್ಟ್ ಹೈ ಪತಿತೋಂ ಕೋ ಪಾವನ್ ಬನಾನೆ. ಶುಭ ಹೇಳ್ತಾರೆ, ನಿಮ್ಮ ಆತ್ಮಗಳನ್ನು ಪವಿತ್ರ ಮಾಡೋದೇ ನನ್ನ ಪಾರ್ಟ್ ಇದೆ. ಜೋ ಕಲ್ಪ ಪಹಲೆ ಸಮझाया था वही निकलता रहता है. ಕಲ್ಪದ ಹಿಂದೆ ಏನು ಹುಟ್ಟಿತ್ತೋ ಜ್ಞಾನ ಹೇಳಿದ್ರು ಬಾಬಾ ಅವರು, ಅದೇ ಇವಾಗಲೂ ಕೂಡ ಹೇಳ್ತಾ ಇದ್ದೆ. ಮೈ ಪಹಲೆ ಸೆ ಜಾನ್ತಾ ನಹಿ ತಾ ಕ್ಯಾ ಸುನಾವುಂಗ. ಮೊದಲೇ ನಾನೇನು ಯೋಚನೆ ಮಾಡಿರೋದಿಲ್ಲ, ತಿಳ್ಕೊಂಡಿರೋದಿಲ್ಲ ಇದನ್ನು ಏನು ಹೇಳಬೇಕು ಅಂತ. ಅಂದರೆ ಶಿವಬಾಬು ಅವರು ತಮ್ಮ ಪಾತ್ರದ ಬಗ್ಗೆ ಇವತ್ತು ಹೇಳ್ತಾ ಇದ್ದಾರೆ. ಅಂದರೆ ನಾನೇನು ವಿಚಾರ ಮಾಡ್ಕೊಂಡು ಬರಲ್ಲ, ನಾನೇನು ಮಾಡಬೇಕು ಇದನ್ನೇ ಹೇಳಬೇಕು ಅಂತ ಏನೋ ಇದು ಮಾಡ್ಕೊಂಡು ಬರೋದಿಲ್ಲ. ಡ್ರಾಮಾದಲ್ಲಿ ಏನಿದೆಯೋ ಆ ಟೈಮ್ಗೆ ಸರಿಯಾಗಿ ಏನು ಹೇಳಬೇಕು ಅದು ಹೇಳ್ತೀರಿ. ಬಲ್ ಇನ್ಕಿ ಸೋಲ್ ವಿಚಾರ ಸಾಗರ್ ಮಂಥನ್ ಕರ್ತೆ. ಬ್ರಹ್ಮಬಾಬು ಅವರು ವಿಚಾರ ಮಾಡ್ತಾರೆ ಜ್ಞಾನದ ಪಾಯಿಂಟ್ಸ್ ಬಗ್ಗೆ, ಶಿವಬಾಬಾ ವಿಚಾರ ಸಾಗರ ಮಂಥನ ಮಾಡಲ್ಲ.
ಯಾಕೆ? ಅವ್ರ ಹತ್ರ ಸ್ಟಾಕ್ ಇದೆ, ಆ ಟೈಮ್ಗೆ ಏನು ಹೇಳಬೇಕೋ ಅದು ಹೇಳ್ತೀವಿ. ಬಡಿ ಗುಹ್ಯ ಬಾತೆ ಇಸ್ಮೆ ಬ್ರೈನ್ ಬಡಿ ಅಚ್ಚಿ. ಇದು ಭಾಳ ಸೀಕ್ರೆಟ್ ವಿಚಾರಗಳು, ನೀವು ತಿಳ್ಕೊಳ್ಳೋಕ್ಕೋಸ್ಕರ ಬ್ರೈನು ಭಾಳ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಜೋ ಸರ್ವಿಸ್ ಮೇ ತತ್ಪರ್ ಹೋಂಗೆ ಉನ್ಕಾ ಹಿ ವಿಚಾರ ಸಾಗರ್ ಮಂಥನ್ ಚಲ್ತಾ ಹೋಗಾ. ಯಾರಿಗೆ ಈ ಪಾಯಿಂಟ್ಸು ಚೆನ್ನಾಗಿ ವಿಚಾರ ಸಾಗರ ಮಂಥನ ನಡೀತಾ ಇರುತ್ತೆ, ಅವ್ರದ್ದು ನಡೀತಾ ಇರುತ್ತೆ, ಅವ್ರು ತತ್ಪರರಾಗಿರ್ತಾರೆ. ವಾಸ್ತವಮೇ ಕನ್ಯಾಯೇ ಬಂಧನ ಮುಕ್ತ ಹೋತಿ ಹೇ, ಕುಮಾರಿಯರು ಬಂಧನ ಮುಕ್ತರಾಗಿರ್ತಾರೆ. ಇಸ್ ರೂಹಾನಿ ಪಡಾಯಿ ಲಗ್ ಜಾಯೆ ಬಂಧಂತೋ ಕೋಯಿ ಹೈ ನೈ. ಕನ್ಯರು ಏನು ಮಾಡಬೇಕು? ಈ ಆತ್ಮಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಡ್ಬೇಕು ಅಂತಾರೆ. ಬೇರೆ ಬಂಧನಗಳು ಯಾವುದೂ ಇಲ್ಲ. ಕುಮಾರಿಯ ಅಚ್ಚಿ ಊಟ ಶಕ್ತಿ, ಕುಮಾರಿಯರಿಗೆ ಜ್ಞಾನವನ್ನು ಏನು ಮಾಡ್ಬೋದು? ಚೆನ್ನಾಗಿ ತಗೋಬೋದು ಅಂತಿದ್ದಾರೆ. ಉನ್ಕೋ ಹಿ ಪಡ್ನಾ ಹೇ ಅವರು ಪಡಾನಾ ಹೇ. ಈ ವಿದ್ಯೆಯನ್ನು ಅವರೇ ಓದಬೇಕು, ಬೇರೆಯವ್ರಿಗೂ ಓದಿಸ್ಬೇಕು. ಉನ್ಕೋ ಕಮಾಯಿ ಕರ್ನೆ ಕಾ ದರ್ಕಾರ್ ನೈ ಹೇ. ನೋಡಿ, ಕನ್ಯರಿಗೆ ಡೈರೆಕ್ಷನ್ ಏನು ಬಾಬಾ ಅವ್ರದ್ದು? ನೀವು ಸಂಪಾದನೆ ಮಾಡಿಕೊಂಡು ನೌಕರಿ ಮಾಡಬೇಕು ಅವೆಲ್ಲ ಆಸೆ ಇಟ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಕನ್ಯರಿಗೆ. ಕುಮಾರಿ ಅಗರ್ ಅಚ್ಚಿ ರೀತಿ ಸೇ ನಾಲೆಡ್ಜ್ ಸಮಜ್ ಜಾಯೆ ತೋ ಸಬ್ಸೆ ಅಚ್ಚಾ ಹೇ. ಕುಮಾರಿಯರು ಒಂದು ವೇಳೆ ಈ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರಿಗಿಂತಲೂ ಅವ್ರ ಮುಂದೆ ಹೋಗ್ಬೋದು. ಸೆನ್ಸಿಬಲ್ ಹೋಂಗೆ ತೋ ಬಸ್ ಇಸ್ ರೂಹಾನಿ ಕಮಾಯಿ ಮೇಲೆ ಲಗ್ ಜಾಯೆ. ಯಾರಿಗೆ ಬುದ್ಧಿನಲ್ಲಿ ತೀಕ್ಷ್ಣ ಬುದ್ಧಿ ಇರುತ್ತೆ ಅವ್ರಿಗೆ ಈ ವಿದ್ಯೆ ಚೆನ್ನಾಗಿ ಬುದ್ಧಿನಲ್ಲಿ ಕೂತ್ಕೊಂಡು ಬಿಡುತ್ತೆ. ಅವರು ಈ ಒಂದು ಸಂಪಾದನೆಯಲ್ಲಿ, ಆತ್ಮಿಕ ಸಂಪಾದನೆಯಲ್ಲಿ ತೊಡಗಿಸ್ಕೊಂಡ್ಬಿಡ್ತಾರೆ. ಕೊಯ್ತು ಶೋಕ್ ಸೆ ಲೌಕಿಕ ಪಡಾಯಿ ಪಡ್ತಿರತ್ತೆ. ಕೆಲವು ಕುಮಾರಿಯರು ಏನು ಮಾಡ್ತಾರೆ? ತುಂಬ ಶೋಕಿ ಇಟ್ಕೊಂಡು ಲೌಕಿಕ ವಿದ್ಯೆಗಳನ್ನು ಓದ್ತಾ ಇರ್ತಾರೆ. ಸಮಜಾಯ ಜಾತ ಇಸ್ಮೆ ಕೊಯ್ ಫಾಯ್ದಾ ನಹಿ. ತಿಳಿಸ್ಬೇಕಾಗುತ್ತೆ, ಇದರಲ್ಲಿ ಲೌಕಿಕ ವಿದ್ಯೆನಲ್ಲಿ ಏನು ಫಾಯ್ದಾ ಇಲ್ಲ. ತುಮ್ ಯಹ ರೂಹಾನಿ ಪಡಾಯಿ ಪಡ್ಕರ್ ಸರ್ವಿಸ್ ಮೇಲೆ ಲಗ್ ಜಾವು. ಬಾಬಾ ಹೇಳ್ತಾರೆ, ನೀವು ಈ ಆತ್ಮಿಕ ವಿದ್ಯೆಯನ್ನು ಓದ್ತಾ ಈ ಆತ್ಮಿಕ ವಿದ್ಯೆನಲ್ಲಿ ತಲ್ಲೀನರಾಗಿ ಅಂತ ಹೇಳ್ತಾರೆ. ಪಡಾಯಿ ತೋ ಕೊಯ್ ಕಾಮ್ ಕರ್ನಿ. ಲೌಕಿಕ ವಿದ್ಯೆಗಳು ಯಾವುದೋ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾ ಇದ್ದಾರೆ ನೋಡ್ರಿ ಬಾಬಾ. ಕುಮಾರಿಗಳಿಗೆ ಪಡ್ಕರ್ ಚಲೆ ಜಾತೆ ಗೃಹಸ್ಥ ವ್ಯವಹಾರ. ಈಗ ಇಂಜಿನಿಯರಿಂಗ್ ಓದಿರ್ತಾರೆ, ಕೆಲಸಗಳಿಗೆ ಹೋಗ್ತಾರೆ, ಇಲ್ಲ ಮನೆಗಳಿಗೆ ಹೋಗ್ಬಿಡ್ತಾರೆ. ಆ ಕೆಲಸಗಳಿಗೆ ಸೇರಿಸೋದೇ ಇಲ್ಲ, ಮನೆಗಳಲ್ಲೇ ಇಟ್ಕೊಂಡು ಬಿಡ್ತಾರೆ. ಓದಿದ್ದೆಲ್ಲ ವೇಸ್ಟ್ ಆಯ್ತಲ್ವ. तो गृहस्थी माताएं बन जाते हैं. गृहಸ್ಥಿಗಳಾಗ್ಬಿಡ್ತಾರೆ, ಮಾತೆಯರಾಗ್ಬಿಡ್ತಾರೆ. ಕನ್ಯಾओं को तो इस नॉलेज में लग जाना चाहिए. ಕುಮಾರಿಗಳಿಗೆ ಏನಾಗಬೇಕು? ಬಾಬಾ ಅವರ ಈ ಒಂದು ಜ್ಞಾನದಲ್ಲಿ ತಲ್ಲೀನರಾಗಬೇಕು. ಕದಂ ಕದಂ ಶ್ರೀಮತ್ ಪರ್ ಚಲ್ ಧಾರಣ ಲಗ್ ಜಾನಾ ಹೇ. ಹೆಜ್ಜೆ ಹೆಜ್ಜೆಯಲ್ಲಿ ಬಾಬಾ ಅವ್ರ ಡೈರೆಕ್ಷನ್ ಮೇಲೆ ನಡೆದು ಇದನ್ನಲ್ಲೇ ಏನಾಗಬೇಕು? ಕನ್ಯರು ಮಾತೆಯರೋ ತಲ್ಲೀನರಾಗಬೇಕು. ಮಮ್ಮ ಶುರು ಸೆ ಆಯಿ ಫಿರ್ ಇಸ್ ಪಢಾಯಿ में लग गई. कितनी कुमारियाँ गुम हो गई. ಮಮ್ಮ ಅವ್ರು ಬಂದರು, ಈ ಒಂದು ಬಾಬಾ ಅವ್ರ ವಿದ್ಯೆಯಲ್ಲಿ ತಲ್ಲೀನರಾಗ್ಬಿಟ್ರು, ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ರಿಗೂ ಅರ್ಥೈಸೋರ ಥರ ಆಗಿಬಿಟ್ರು. ಎಷ್ಟೋ ಕುಮಾರಿಯರು ಬಂದರು, ಮಾಯ ಆಗೋಗ್ಬಿಟ್ರು. ಕುಮಾರಿಯಂಗೂ ಅಚ್ಚ ಚಾನ್ಸ್. ನೋಡಿ, ಬಾಬಾ ಅವ್ರ ಕುಮಾರಿಗಳಿಗೆ ಹೆಚ್ಚಿಗೆ ಏನು ಕೊಟ್ಟಿದ್ದಾರೆ? ಅವಕಾಶ ಕೊಟ್ಟಿದ್ದಾರೆ. ಶ್ರೀಮತ್ ಪರ್ ಚಲೆ ತೋ ಬಹುತ್ ಫಸ್ಟ್ ಕ್ಲಾಸ್ ಹೋ ಜಾಯೆ. ಶ್ರೀಮತದಂತೆ ನಡೆದ್ರೆ ತುಂಬ ಚೆನ್ನಾಗೇ ಆಗಿಬಿಡ್ತಾರೆ. तो यह श्रीमत है, ब्रह्मा की मत है, इसमें भी मूंज पड़ते हैं. ಇದು ಶ್ರೀಮತನೋ, ಇದು ಬ್ರಹ್ಮನ ಮತನೋ, ಶಿವಬಾಬನ ಮತನೋ ಅಂತ ಕೆಲವರು ಏನು ಮಾಡಿಬಿಡ್ತಾರೆ? ಕನ್ಫ್ಯೂಷನ್ ಆಗಿಬಿಡ್ತಾರೆ. ಫಿರ್ ಬಿ ಯ ಬಾಬಾ ಕಾ ರಥ ಹೇನಾ. ಇವರು ಶಿವಬಾಬನಿಗೆ ರಥ ಆಗಿದ್ದಾರಲ್ವ ಬ್ರಹ್ಮ ಬಾಬಾ. इसमें कुछ भूल हो जाए तो श्रीमत पर चलते रहेंगे, आप ही ठीक कर देंगे. ಈಗ ಬ್ರಹ್ಮ ಬಾಬಾ ಅವ್ರ ಡೈರೆಕ್ಷನ್ಸ್ ಮೇಲೆ ನೀವು ಆಟೋಮೆಟಿಕ್ಕಾಗಿ ನಡೀತಾ ಇದ್ದರೆ ಏನನ ಇತ್ತು ಅದರಲ್ಲಿ ನಾವು ನೋಡ್ಕೊತೀವಿ ಅಂತ ಶಿವಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮ ಬಾಬಾರವರ ಮತದ ಮೇಲೆ ಶಿವಬಾಬಾನೇ ಕಾನ್ಫಿಡೆನ್ಸ್ ತುಂಬ್ತಾ ಇದ್ದಾರೆ. ನೀವು ವರಿ ಮಾಡಬೇಡಿ, ಬ್ರಹ್ಮ ಬಾಬಾ ಅವ್ರ ಡೈರೆಕ್ಷನ್ ಮೇಲೆ ನೀವು ನಡೀತೀರಿ ಅಂದರೆ ಅದಕ್ಕೆ ಜವಾಬ್ದಾರಿ ನಾನು ಅಂತ ಹೇಳ್ತಾ ಇದ್ದಾರೆ. ಶ್ರೀಮತ್ ಮಿಲ್ತೀವಿ ಇನ್ ದ್ವಾರ. ಶ್ರೀಮತ ಸಿಗೋದು ಯಾರಿಂದ? ಬ್ರಹ್ಮ ಬಾಬಾ ಮುಖಾಂತರ. ಸದೈವ್ ಸಮಜ್ನಾ चाहिए ಶ್ರೀಮತ್ ಮಿಲ್ತಿ ಹೇ ಫಿರ್ ಕುಚ್ ಭಿ ಹೋ ರೆಸ್ಪಾನ್ಸಿಬಲ್ ಖುದ್ ಹೈ. ಈಗ ಶ್ರೀಮತ ಸಿಗ್ತಾ ಇದೆ ಇವ್ರ ಮುಖಾಂತರ ಅಂತಂದರೆ ಜವಾಬ್ದಾರಿ ಇವರಾಗಿದ್ದಾರೆ ಅಂದರೆ ಅದರಿಂದ ನೀವೇನು ಯೋಚನೆ ಮಾಡೋಷ್ಟಿಲ್ಲ. इसमें कुछ हो जाता है, ಬಾಬಾ कहते ಮೈ ರೆಸ್ಪಾನ್ಸಿಬಲ್. ಈ ಶ್ರೀಮತಾನುಸಾರವಾಗಿ ನೀವು ನಡೀತೀರಾ, ಅದರಲ್ಲಿ ನಿಮಗೇನಾದರೂ ತೊಂದರೆಗಳಾಯಿತು ಅಂದರೆ ಜವಾಬ್ದಾರಿ ನಾನು ಅಂತ ಬಾಬಾ ಜವಾಬ್ದಾರಿ ತೊಗೊಂಡ್ಬಿಟ್ಟಿದ್ದಾರೆ. ಅಂದರೆ ಅಮೃತ ವೇಳೆ ಎದ್ರಿ ಬಾಬಾ ಅವ್ರ ಡೈರೆಕ್ಷನ್ ಫಾಲೋ ಮಾಡಿದರೆ ಎದ್ದು ಯೋಗ ಮಾಡ್ತೀರಿ ಅಂದರೆ ಅದಕ್ಕೆ ಜವಾಬ್ದಾರಿ ನಾನಿದ್ದೀನಿ. ನಿಮ್ಗೆ ಅನಾರೋಗ್ಯ ಆಗುತ್ತೆ, ಚಳಿ ಆಗುತ್ತೆ, ಅವೆಲ್ಲ ನೀವೇನೋ
ಇದು ಮಾಡೋಷ್ಟಿಲ್ಲ. ಒಂದು ಸಣ್ಣದೇ ಎಕ್ಸಾಂಪಲ್ ಕೊಟ್ಟೆ. ಕೆಲವ್ರು ಏನು ಮಾಡ್ತಾರೆ, ಬೆಚ್ಚಿಗೆ ಮಲ್ಕೊಂಡು ಬಿಡ್ತಾರೆ, ಅಯ್ಯೋ ಚಳಿನಲ್ಲಿ ಹುಷಾರಿಲ್ಲಪ್ಪ ಅಂತೇಳ್ಬಿಟ್ಟು. ಯೋಗ ಮಾಡಿದ್ರೆ ಅದು ಕಾಯಿಲೆನೂ ಸರಿ ಹೋಗ್ಬಿಡುತ್ತೆ. ಒಂದು ಆಶೀರ್ವಾದ ಇದೆಯಲ್ಲ, ಶ್ರೀಮಂತ ಮೇಲೆ ನಡೀತಾ ಇದ್ದಾರೆ ಅಂತಕ್ಕಂಥ ಒಂದು ಇದಿರುತ್ತಲ್ಲ. ಸೊ ಹಾಗೆ ಬಾಬಾ ಹೇಳ್ತಿದ್ದಾರೆ, ಡ್ರಾಮಾ ರಾಜ ನೂಂದವ. ಒಂದ್ಸಲ ಏನಾಯಿತು, ಸಾಕಾರ ಬಾಬಾ ಅವ್ರು ಇದ್ದಾಗ 15 ದಿವಸ ಮಜ್ಜಿಗೆ ಕುಡಿಬೇಕು, ಒಂದೇ ಜೋಳದ ರೊಟ್ಟಿ ತಿನ್ನಬೇಕು, ಡೈರೆಕ್ಷನ್ ಕೊಟ್ರಂತೆ ಆಲ್ಮೇಟಿ ಬಾಬಾ ಬಂದು. ಸೊ ಏನಾಯಿತು, ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಆಸ್ತಮಾ ಪೇಷಂಟು ಸ್ಟಾರ್ಟ್ ಮಾಡಿಬಿಟ್ರು ಡೈರೆಕ್ಷನ್ನ. ಆಮೇಲೆ ಬಾಬಾ ಅವ್ರು ಹೇಳಿದ್ರಂತೆ, ನೋಡಿ ಪೇಷಂಟ್ಸ್ಗೆ ಬೇರೆ ಹೇಳ್ತೀನಿ, ಎಲ್ರಿಗೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಬಟ್ ಅವರು ಇಲ್ಲ, ಬಾಬಾ ಆಲ್ಮೈಟಿ ಬಾಬಾ ಹೇಳಿದ್ದು ಫಾಲೋ ಮಾಡ್ತೀವಿ. ಅಷ್ಟರಲ್ಲಿ 15 ದಿವಸದಲ್ಲಿ ಅವರು ಆಸ್ತಮಾ ಎಲ್ಲ ಹೊರಟೋಗ್ಬಿಡ್ತಾರೆ. ನೋಡಿ, ಆಲ್ಮೈಟಿ ಬಾಬಾ ಹೇಳಿದ್ದು ಮಾಡಿದ್ದು ಕರೆಕ್ಟಾಗಿ ಹೋಗ್ಬಿಡ್ತು. ಹಾಗೆ ಬಾಬಾ ಹೇಳ್ತಿದ್ದಾರೆ, ಏನಕ್ಕ ಸುಧಾರಿಸಂತೆ. ಬ್ರಹ್ಮ ಬಾಬಾ ಅವ್ರದ್ದು ಡೈರೆಕ್ಷನ್ಸನ್ನು ಶಿವಬಾಬಾನೂ ಒಪ್ಕೊಂಡಿದ್ದಾರೆ. ಅದರಲ್ಲಿ ಏನಾದರೂ ಇದ್ದರೆ ನಾನು ಸುಧಾರಣೆ ಮಾಡ್ಕೊತೀನಿ. ಫಿರ್ ಬಿ ಬಾಬಾ ಬ್ರಹ್ಮ ಬಾಬಾನು ತಂದೆ ಆಗಿದ್ದಾರಲ್ವ. ಬಾಪ್ ದಾದಾ ದೋನೋ ಇಕ್ಕಟ್ಟ ಹೇ ಮೂಂಜ್ ಪಡ್ದೆ. ಬಾಪ್ ದಾದಾ ಇಬ್ಬರು ಒಟ್ಟಿಗೆ ಇರ್ತಾರೆ. ಕೆಲವರು ಕನ್ಫ್ಯೂಷನ್ ಆಗಿಬಿಡ್ತಾರೆ, ಪತಾ ನಹಿ ಶಿವಬಾಬಾ ಕೇತೆ ಯಾ ಬ್ರಹ್ಮ ಬಾಬಾ ಕೇತೆ. ಕೆಲವ್ರು ಏನು ಮಾಡ್ತಾರೆ, ಇದು ಶಿವಬಾಬಾ ಹೇಳ್ತಾ ಇದ್ದಾರೋ ಬ್ರಹ್ಮ ಬಾಬಾ ಹೇಳ್ತಾರೋ ಅಂತೇಳ್ಬಿಟ್ಟು ಕನ್ಫ್ಯೂಷನ್ ಆಗಿಬಿಡ್ತಾರೆ. ಅಗರ್ ಇಸ್ಮೆ ಶಿವ ಬಾಬಾ ಕಿ ಮತ್ ದೇತೆ ಹೇ ತೋ ಕಭಿ ಭಿ ಹಿಲೇ ನಹಿ. ಇದರಲ್ಲಿ ಶಿವಬಾಬಾನೇ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅಂದರೆ ನೀವು ಅಲಗಾಡಂಗಿಲ್ಲ. ಶಿವಬಾಬಾ ಜೋ ಸಮಜಾತೆ ವಾ ರೈಟ್ ಹಿ. ಶಿವಬಾಬಾ ಏನು ಹೇಳ್ತಾರೆ ಅದು ಸತ್ಯನೇ ಇದೆ. ಬಾಬಾ ಕೇತೆ ತುಮ್ ಕೇತೆ ಹೋ ಬಾಬಾ ಹಮಾರೆ ಬಾಬಾ ಟೀಚರ್ ಗುರು ಹೋ. ನೀವು ಹೇಳ್ತೀರಾ ಬಾಬಾ ನಿಮಗೇನಾ, ನೀವೇ ನಮಗೆ ತಂದೆ ಟೀಚರ್ ಗುರುನೂ ಆಗಿರ್ತೀರಾ. ಶ್ರೀಮತ್ ಪರ್ ಚಲನಾ ಚಾಹಿಯೆ. ಬಾಬಾ ಅವ್ರ ಶ್ರೀಮತದ ಮೇಲೆ ಏನು ಮಾಡಬೇಕೋ ನಡೀರಿ. ಜೋ ಕಹೆ ಉಸ್ ಪರ್ ಚಲೋ. ಏನು ಹೇಳ್ತಾರೆ ಅದ್ರ ಮೇಲೆ ಏನು ಮಾಡಬೇಕು, ನಡಿಬೇಕು. ಹಮೇಶ ಸಮಜೋ ಶಿವ ಬಾಬಾ ಕೇತೆ. ಯಾವಾಗಲೂ ತಿಳ್ಕೊಂಡ್ಬಿಡಿ, ನಮಗೆ ಶಿವಬಾಬಾನೇ ಬುದ್ಧಿ ಕೊಡ್ತಾ ಇದ್ದಾರೆ. ವಾಹೆ ಕಲ್ಯಾಣಕಾರಿ, ಇನ್ಕಿ ರೆಸ್ಪಾನ್ಸಿಬಿಲಿಟಿ ಬಿ ಉನ್ ಪರ್ ಹೇ. ಅದು ಕೂಡ ಕಲ್ಯಾಣಕಾರಿನೇ, ಅದರ ಜವಾಬ್ದಾರಿನೂ ಕೂಡ ನಾನೇ ತೊಗೊಂಡಿದ್ದೀನಿ ಅಂತಾರೆ. ಇನ್ಕ ರಥ ಏನಾ, ಈ ಬ್ರಹ್ಮಬಾಬಾ ರಥ ಆಗಿದ್ದಾರಲ್ವ. ಮೂಂಜ್ತೆ ಕ್ಯೂ ಹೋ ಪತಾ ನಹಿ ಬ್ರಹ್ಮ ಕಿ ರಾಯ್ ಯಾ ಶಿವ್ ಕಿ. ಯಾಕೆ ಕನ್ಫ್ಯೂಷನ್ ಆಗಿಬಿಡ್ತೀರಾ, ಇದು ಬ್ರಹ್ಮನ ಸಲಹೆನೋ ಇದು ಶಿವನ ಸಲಹೆನೋ ಅಂತ ಯಾಕೆ ಕನ್ಫ್ಯೂಷನ್ ಆಗ್ತೀರಾ. ತುಮ್ ಕ್ಯೂ ನಹಿ ಸಮಜ್ತೆ ಹೋ ಶಿವ ಬಾಬಾ ಹೀ ಸಮಜಾತೆ. ನೀವು ಯಾಕೆ ತಿಳ್ಕೊಳ್ಳೋದಿಲ್ಲ, ಇದು ಶಿವಬಾಬಾನೇ ಹೇಳ್ತಾ ಇದ್ದಾರೆ ಅಂತ ಯಾಕೆ ತಿಳ್ಕೊಳ್ಳೋದಿಲ್ಲ. ಶ್ರೀಮತ್ ಜೋ ಕಹೆ ಸೋ ಕರ್ತಿರೋ. ಶ್ರೀಮತ ಏನು ಹೇಳುತ್ತೆ ಅದನ್ನು ನೀವು ಫಾಲೋ ಮಾಡ್ತಾ ಹೋಗಿ. ಅಂದರೆ ಕಣ್ಮುಚ್ಕೊಂಡು ನೀವು ಫಾಲೋ ಮಾಡ್ತಾ ಇರಿ, ನಾವಿದ್ದೀವಿ ಜವಾಬ್ದಾರಿ ಅಂತ ಇಬ್ಬರು ಹೇಳ್ತಾ ಇದ್ದಾರೆ. ದೂಸರಾ ಕಿ ಮತ್ ಪರ್ ತುಮ್ ಆತೆ ಹಿ ಕ್ಯೂ ಹೋ. ಬೇರೆಯವ್ರ ಮತಗಳ ಮೇಲೆ ನೀವು ಯಾಕೆ ಬಂದ್ಬಿಡ್ತೀರಾ. ಶ್ರೀಮತ್ ಪರ್ ಚಲನೆ ಸೆ ಕಭಿ ಚುಟ್ಕಾರ ನಹಿ ಆಯೇಗಾ. ನೋಡಿ, ಶ್ರೀಮತದಂತೆ ನೀವು ನಡೆದ್ರೆ ನಿಮ್ಗೆ ಯಾವ ತೊಂದರೆಗಳು ಇಲ್ಲ ಅಂತಾರೆ ಬಾಬು. ಪರಂತು ಚಲ್ ನಹಿ ಸಕ್ತೆ ಮೂಂಜ್ ಪಡ್ತೆ. ಆದರೆ ಕೆಲವರು ನಡೆಯೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಕನ್ಫ್ಯೂಷನ್ ಆಗಿಬಿಡ್ತಾರೆ. ಬಾಬಾ ಕೇತೆ ತುಮ್ ಶ್ರೀಮತ್ ಪರ್ ನಿಶ್ಚಯ ರಖೋ ಮೈ ರೆಸ್ಪಾನ್ಸಿಬಲ್. ನೀವು ಶ್ರೀಮತದ ಮೇಲೆ ಭರವಸೆ ಇಟ್ಕೊಳ್ಳಿ, ನಾನು ಜವಾಬ್ದಾರಿ ಇದ್ದೀನಿ ಅಂತ ಹೇಳ್ತಾರೆ. ತುಮ್ ನಿಶ್ಚಯ ಹಿ ನಹಿ ರಖತೆ ಹೋ ತೋ ಫಿರ್ ರೆಸ್ಪಾನ್ಸಿಬಲ್ ಬಿ ನಹಿ. ನಿಮ್ಗೆ ನಿಶ್ಚಯನೇ ಇಲ್ಲ ಬಾಬಾ ಅವ್ರ ಶ್ರೀಮತದ ಮೇಲೆ ಅಂದರೆ ಜವಾಬ್ದಾರಿನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹಮೇಶಾ ಸಮಜೋ ಶ್ರೀಮತ್ ಪರ್ ಚಲನಾ ಹಿ ಹೇ. ಯಾವಾಗಲೂ ತಿಳ್ಕೊಂಡ್ಬಿಡಿ, ನಾವು ಶ್ರೀಮತದ ಮೇಲೆ ನಡಿಬೇಕು. ಜೋ ಕಹೆ ಚಾಹೆ ಪ್ಯಾರ್ ಕರೋ ಚಾಹೆ ಮಾರೋ. ಅವ್ರು ಏನು ಹೇಳ್ತಾರೆ, ನೀವು ಪ್ರೀತಿನಾದರೂ ಮಾಡಿ, ಹೊಡೀರಿ, ಹೆಂಗಾದರೂ ಮಾಡಿ, ನಾವು ನಿಮ್ಮ ಬಿಟ್ಟನ್ನ ಹೋಗೋದಿಲ್ಲ. ಚಾಹೆ ಪ್ಯಾರ್ ಕರೋ ಚಾಹೆ ಟುಕ್ರಾವೋ ತೇರೆ ದರ್ ಪರ್ ನಹಿ ಚೋಡೆಂಗೆ ಅಂತ ದಾದಿಗಳು ಅಷ್ಟು ಗಟ್ಟಿಯಾಗಿದ್ದರಂತೆ. ಗೊತ್ತಾಯ್ತಾ. ಶ್ರೀಮತ ಅಂದರೆ ಶ್ರೀಮತ, ಅವರು ಫಾಲೋ ಮಾಡ್ತಾಯಿದ್ರು. ಏನು ಹೇಳ್ತಾರೆ ಅದು ಎಸ್. ಯಹ ಉಸ್ಕೆ ಲಿಯೆ ಗಾಯನ ಹೇ. ಅದಕ್ಕೋಸ್ಕರನೇ ಇದು ಗಾಯನ ಇದೆ. ಒಂದ್ಸಲ ಪ್ರಕಾಶ್ ಮಣಿ ದಾದಿ ಅವರು ಹೇಳ್ತಾಯಿದ್ರು, ಬಾಬಾ ಅವರು ಬ್ರಹ್ಮ ಬಾಬಾ ಹೇಳಿದ್ರಂತೆ, ಇವಾಗ ಈ ಕ್ಷಣದಲ್ಲೇ ನೀವು ಆಚೆಗೆ ಹೋಗ್ಬೇಕಂದ್ರೆ ಬ್ಯಾಗೇಜ್ ಎತ್ಕೊಂಡು ಗೇಟ್ ಆಚೆ ಹೋಗ್ಬೇಕಂದ್ರೆ ಪ್ರಕಾಶ್ ಮಣಿ ದಾದಿ ಅವ್ರಿಗೆ ಅವಾಗ ಇದ್ದಾಗ ಯಜ್ಞದಲ್ಲಿ ಚಿಕ್ಕವರಾಗಿದ್ರಲ್ಲ, ಹೊರಟುಬಿಟ್ರಂತೆ ಬಾಬಾ. ಆಚೆನೇ ಇದ್ರಂತೆ ಸುಮಾರು ಹೊತ್ತು, ಕರೆದಿಲ್ಲಂತೆ ಬಾಬಾ ಅವರು, ಹೊರಟು ಅಲ್ಲೇ ಇದ್ರಂತೆ. ಆಮೇಲೆ ಬಾಬಾ ಕರ್ಸ್ಕೊಂಡಂತೆ. ನೀವೇನು ಹೇಳ್ತೀವಿ ಕೇಳೋದು ಅಷ್ಟೇ. ನೀವೆಲ್ಲಿರ್ತೀರಿ, ಎಲ್ಲಿರ್ತೀರಿ ಅಲ್ಲಿರ್ತೀವಿ. ಹಂಗೆ
ಅಷ್ಟು ಆಜ್ಞಾಕಾರಿಗಳಾಗಿದ್ದರು ಅವರೆಲ್ಲ. ಪರಂತು ಕಿಸ್ಕೋ ನಿಶ್ಚಯ ಬೈಟ್ತಾ ಹಿ ಬಡ ಮುಷ್ಕಿಲ್. ಈ ನಿಶ್ಚಯ ಕೂತ್ಕೊಳ್ಳೋದು, ನಂಬಿಕೆ ಕೂತ್ಕೊಳ್ಳೋದೇ ತುಂಬ ಕಷ್ಟ ಅಂತಿದ್ದಾರೆ. ನಿಶ್ಚಯ ಪೂರ ಬೈಟ್ ಜಾಯೆ ತೋ ಕರ್ಮಾತೀತ ಅವಸ್ಥಾ ಹೋ ಜಾಯೆ. ಒಂದು ವೇಳೆ ಪೂರ್ಣ ನಿಶ್ಚಯ ಕೂತ್ಕೊಂಡ್ಬಿಡ್ತು ಅಂದರೆ ಕರ್ಮಾತೀತ ಸ್ಥಿತಿ ಬಂದ್ಬಿಡುತ್ತೆ. ಲೇಕಿನ್ ಅವಸ್ಥಾ ಆನೆ ಮೇ ಟೈಮ್ ಚಾಯಿ. ನೋಡಿ, ಕರ್ಮಾತೀತ ಸ್ಥಿತಿ ಬರಲಿಕ್ಕೋ ಪುರುಷಾರ್ಥ ಮಾಡಲಿಕ್ಕೋ ಟೈಮ್ ಬೇಕಲ್ವ. ಯಾ ಹೋಗ ಅಂತ್ ಮೇ, ಇದು ಕೂಡ ಕೊನೆ ಟೈಮ್ ಬಂದಾಗ ಆಟೋಮೆಟಿಕ್ ಆಗಿ ಎಲ್ಲ ರೆಡಿ ಆಗಿಬಿಡ್ತಾರೆ. ಇಸ್ಮೇ ನಿಶ್ಚಯ ಬಡ ಅಡೋಲ್ ಚಾಯಿ. ಇದರಲ್ಲಿ ನಿಶ್ಚಯ ಅನ್ನೋದು ಭಾಳ ಚೆನ್ನಾಗಿರಬೇಕು. ಶಿವಬಾಬಾ ಸೆ ತೋ ಕಭಿ ಕೋಯಿ ಭೂಲು ಹೋ ನಾ ಸಕೆ ಇಸ್ಮೇ ಹಿ ಹೋ ಸಕ್ತಾ ಹೈ. ಶಿವಬಾಬಾ ಅವರಿಂದ ಏನು ತಪ್ಪುಗಳಾಗೋದಿಲ್ಲ. ಬ್ರಹ್ಮಬಾಬಾ ಅವರಿಂದ ಏನಾನ ಒಂದೆರಡು ತಪ್ಪು ಆಗ್ಬೋದು ಅಷ್ಟೇ. ಯಹ ದೋನೋ ಇಕ್ಕಟ್ಟ ಹೈ, ಇಬ್ಬರು ಕಂಬೈಂಡ್ ಆಗಿ ಇದ್ದಾರೆ. ಪರಂತು ತುಮಕೋ ನಿಶ್ಚಯ ಬಿ ರಖನಾ ಹೈ. ಆದರೆ ನಿಮ್ಗೇನಿರಬೇಕು? ಕಾನ್ಫಿಡೆನ್ಸ್ ಬೇಕು, ನಿಶ್ಚಯ ಬೇಕು. ಶಿವಬಾಬಾ ಸಮझाते उस पर हमको चलना पड़े. ಶಿವಬಾಬಾ ನಮಗೆ ಹೇಳ್ತಾ ಇದ್ದಾರೆ, ಅದರ ಮೇಲೆ ನಡಿಬೇಕು ಅಂತ ನೀವು ನಡೀರಿ. तो बाबा के ಶ್ರೀಮತ್ ಸಮಜ್ಕರ್ ಚಲ್ತೆ ಚಲೋ. ಬಾಬಾರವರ ಶ್ರೀಮತದ ಮೇಲೆ ನಡೀತಾ ಇರಿ. तो उल्टा भी सुल्टा हो जाएगा. उल्टा ಆಗಿರೋದು ಕೂಡ ಸೀದಾ ಆಗೋಗ್ಬಿಡತ್ತೆ. कहाँ मिसअंडरस्टैंडिंग भी हो जाती है. शिव बाबा और ब्रह्मा बाबा की मुरली को बड़ा अच्छी रीति समझना है. ಕೆಲವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಏನೋ ಒಂದು ಗೊಂದಲಗಳು ಸೇರ್ಕೊಂಡು ಬಿಡ್ತವೆ. ಇದು ಬ್ರಹ್ಮ ಬಾಬಾ ಡೈರೆಕ್ಷನ್, ಶಿವ ಬಾಬಾನ ಡೈರೆಕ್ಷನ್ ಅಂತೇಳ್ಬಿಟ್ಟು ಕೆಲವ್ರಿಗೆ ಗೊಂದಲಗಳಿರ್ತವೆ. ಇದು ಶಿವ ಬಾಬನ ಮುರಳಿನ, ಇದು ಬ್ರಹ್ಮ ಬಾಬನ ಮುರಳಿಲ್ಲ ಅಂತೇಳ್ಬಿಟ್ಟು ಕೆಲವ್ರಿಗೆ ಕನ್ಫ್ಯೂಷನ್ಸ್ ಇರ್ತವೆ. ಬಡ ಅಚ್ಚಿ ರೀತಿ ಸಮಜ್ನ ಹೈ. ಇದು ಯಾರ್ದು ಅಂತ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕು. ಅದು ತಿಳ್ಕೊಳಕ್ಕೆ ಏನು ಬೇಕೋ? ಬುದ್ಧಿ, ಬ್ರೈನ್ ಚೆನ್ನಾಗಿರಬೇಕು ಅಂತಿರುವ ಬುದ್ಧಿಶಕ್ತಿ ಬೇಕು. ಕ್ಯಾಚ್ ಮಾಡ್ಕೊಳಕ್ಕೆ ಯಾರು ಡೈರೆಕ್ಷನ್ ಇದು ಅಂತ. तो बाबा ने कहा, इसने कहा ऐसा नहीं ब्रह्मा बोलते या नहीं. ಇದು ಬ್ರಹ್ಮ ಬಾಬಾ ಹೇಳಿದ್ರ ಶಿವ ಬಾಬಾ ಹೇಳಿದ್ರ ಅನ್ನೋದು ತಿಳ್ಕೊಳ್ಳೋಕ್ಕೂ ಕೂಡ ಸೂಕ್ಷ್ಮ ಬುದ್ಧಿ ಬೇಕು. परंतु बाबा ने समझा, अच्छा समझो ये ब्रह्मा कुछ नहीं जानते हैं, शिव बाबा सब कुछ सुनाते हैं. ಈಗ ಬ್ರಹ್ಮ ಬಾಬಾ ಅವ್ರಿಗೆ ಏನು ಗೊತ್ತಿಲ್ಲ, ಶಿವ ಬಾಬಾನೇ ಎಲ್ಲವನ್ನು ಹೇಳ್ತಾರೆ. शिव बाबा के रथ को स्नान कराता हूँ, शिव बाबा के भंडार की सर्विस करता हूँ, ये याद रहे तो बहुत अच्छा है. ಶಿವ ಬಾಬಾ ಅವ್ರ ರಥಕ್ಕೆ ನಾನು ಸೇವೆ ಮಾಡ್ತಾ ಇದ್ದೀನಿ, ಶಿವ ಬಾಬಾ ಅವ್ರ ಭಂಡಾರದ್ದು ಸೇವೆ ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ನೆನಪಿತ್ತು ಅಂದರೆ ತುಂಬ ಒಳ್ಳೆಯದು ಅಂತ. ತುಂಬ ಒಳ್ಳೆಯದು. ये याद रहे तो बहुत अच्छा. शिव बाबा की याद में रहते कुछ भी करे तो बहुतों को ತೀಕೆ जा सकते. ಇದು ನೀವು ಇಷ್ಟೊಂದು ನೀವು ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ಭಾಳಷ್ಟು ನೀವು ಮುಂದೆ ಹೋಗ್ಬೋದು. ಮುಖ್ಯ ಬಾತ್ ಹೈ ಶಿವ ಬಾಬಾಕ್ಕೆ ಯಾದ್. ಮುಖ್ಯವಾಗಿರೋವಂಥ ವಿಚಾರ ಯಾವುದು? ಶಿವ ಬಾಬನ ನೆನಪಿನಲ್ಲಿ ಇರೋವಂಥದ್ದು. ಅಲಫ್ ಅವ್ರ ಬೇ ತಂದೆ ಮತ್ತು ಆಸ್ತಿ. डिटेल है तो बाप जो समझाते उस पर अटेंशन देना. ಡೀಟೇಲ್ ಆಗಿದೆ ಜ್ಞಾನ. ಇಲ್ಲಿ ತಂದೆ ಏನು ತಿಳಿಸ್ತಾರೆ ಅದ್ರ ಕಡೆ ನೀವು ಗಮನವನ್ನು ಕೊಡಬೇಕು. ಬಾಬಾ ಹಿ ಪತಿತ ಪಾವನ ಹೇ ಜ್ಞಾನ ಕಾ ಸಾಗರ ಏನ. ಶಿವ ಬಾಬಾ ಏನಾಗಿದ್ದಾರೆ? ಪತಿತ ಪಾವನ ಆಗಿರ್ತಾರೆ, ಜ್ಞಾನದ ಸಾಗರ ಆಗಿರ್ತಾರೆ. ವಹಿ ಪತಿತ ಶೂದ್ರೋಂಕು ಆಕರ್ ಬ್ರಾಹ್ಮಣ ಬನಾತೆ. ಅವರೇ ಬಂದುಬಿಟ್ಟು ಪತಿತರನ್ನು, ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ब्राह्मणों को पावन बनाते, शूद्रों को पावन नहीं बनाते. ಬ್ರಾಹ್ಮಣರನ್ನೇ ಪಾವನರನ್ನಾಗಿ ಮಾಡೋದು, ಶೂದ್ರನ್ನ ಪಾವನ ಮಾಡಲ್ಲ. ये सब बातें कोई भगवान भागवत आदि में नहीं. ಈ ವಿಚಾರಗಳು ಭಾಗವತದಲ್ಲಿ ಇಲ್ಲ. ಥೋಡಾ ಅಕ್ಷರ ಹೇ ಮನುಷ್ಯಂ ಕಿ ये पता नहीं. ಕೆಲವು ಅಕ್ಷರಗಳು ಅಷ್ಟೇ ಇದ್ದಾವೆ, ಜನಗಳಿಗೆ ಇದೆಲ್ಲ ಡೀಟೇಲ್ಸು ಗೊತ್ತಿಲ್ಲ. ये राधे कृष्ण लक्ष्मीनारायण गुंज जाते हैं. ರಾಧಾಕೃಷ್ಣನು ಲಕ್ಷ್ಮೀನಾರಾಯಣರಾಗ್ತಾರೆ. ಕೆಲವು ಕನ್ಫ್ಯೂಷನ್ ಆಗ್ತಾರೆ. ದೇವತಾ ಹೇ ಯಾ ಸೂರ್ಯವಂಶಿ ಚಂದ್ರವಂಶಿ. ದೇವತೆಗಳೇ ಸೂರ್ಯವಂಶದವರು ಮತ್ತು ಚಂದ್ರವಂಶದವರು. ಲಕ್ಷ್ಮೀನಾರಾಯಣ ಕಿ ಡೈನಾಸ್ಟಿ, ರಾಮ್ ಸೀತಾ ಕಿ ಡೈನಾಸ್ಟಿ. ಫಸ್ಟ್ ಇರೋದು ಲಕ್ಷ್ಮೀನಾರಾಯಣ ಡೈನಾಸ್ಟಿ, ನೆಕ್ಸ್ಟ್ ಇರೋದು ರಾಮಸೀತೆ ಡೈನಾಸ್ಟಿ. ಬಾಬಾ ಕೇತೆ ಭಾರತವಾಸಿ ಸ್ವೀಟ್ ಚಿಲ್ಡ್ರನ್ ಯಾದ್ ಕರೋ. ಭಾರತವಾಸಿಗಳೇ, ಮಧುರ ಮಕ್ಕಳೇ, ನೆನಪು ಮಾಡಿ ಅಂತಾರೆ. ಲಾಖೋ ವರ್ಷಕ್ಕೆ ತೋ ಬಾತ್ ನಹಿ. ಲಕ್ಷಾಂತರ ವರ್ಷದ ಮಾತು ಇಲ್ಲ. कल की बात है, तुमको राज्य दिया था, इतना अकीचर धन दौलत दिया था.
ನಿನ್ನೆ ವಿಚಾರ ಆಗಿದೆ, ನಿಮಗೆ ನಾನು ರಾಜ್ಯ ಭಾಗ್ಯವನ್ನೇ ಕೊಟ್ಟಿದ್ದೆ, ಇಷ್ಟೊಂದು ಅಪಾರವಾಗಿರ್ತಕ್ಕಂಥ ಧನ ಸಂಪತ್ತನ್ನು ಕೊಟ್ಟಿದ್ದೆ. ಬಾಬಾ ने सारे विश्व को तुमको मालिक बनाया. ತಂದೆ ಇಡೀ ವಿಶ್ವದ ಮಾಲೀಕರನ್ನಾಗಿ ನಿಮಗೆ ಮಾಡಿದ್ರು. ಅವ್ರ कोई ಕಂಡು नहीं था, ಬೇರೆ ಇನ್ಯಾವ ಕಾಂಟಿನೆಂಟ್ಸೋ ಇಲ್ಲೇ ಇಲ್ಲ. फिर तुमको क्या हुआ, विद्वान आचार्य पंडित कोई भी इन बातों को जानते नहीं. ವಿದ್ವಾಂಸರಿರಲಿ, ಪಂಡಿತರಿರಲಿ, ಆಚಾರ್ಯರಿರಲಿ, ಯಾರು ಕೂಡ ಈ ಒಂದು ಜ್ಞಾನವನ್ನು ತಿಳ್ಕೊಂಡೇ ಇಲ್ಲ. ಬಾಬಾ ಕೇಳ್ತೆ ಹೇ ಅರೆ ಭಾರತವಾಸಿಯೋ ತುಮಕೋ ರಾಜ್ಯ ಭಾಗ್ಯ ದಿಯಾ ತಾನಾ. ಬಾಬಾ ಹೇಳ್ತಾರೆ, ನಿಮಗೆ ನಾನು ರಾಜ್ಯ ಭಾಗ್ಯ ಕೊಟ್ಟಿದ್ದೆ ಭಾರತವಾಸಿಗಳೇ, ನೀವು ಇದನ್ನು ಪಡ್ಕೊಂಡಿದ್ರಿ. ತುಮ್ ಕಹೆಂಗೆ ಶಿವ ಬಾಬಾ ಕೇಳ್ತೆ ಇತನಾ ದನ್ ದಿಯಾ ತುಮ್ನೆ ಕಹಾ ಗವಾ ದಿಯಾ. ಬಾಬಾ ಕೇಳ್ತಾರೆ, ಇಷ್ಟೆಲ್ಲ ನಿಮಗೆ ಧನ ಸಂಪತ್ತು ಸುಖ ಶಾಂತಿ ಎಲ್ಲ ಕೊಟ್ಟಿದ್ದೆ, ಎಲ್ಲಿ ಕಳ್ಕೊಂಡ್ಬಿಟ್ರೆ ಅದನ್ನು. ಬಾಬಾ ಕಾ ವರ್ಷ ಕಿತನಾ ಜಬರ್ದಸ್ತ್. ತಂದೆ ಆಸ್ತಿ ಎಷ್ಟೊಂದು ಜೋರಿದೆ. ಬಾಬಾ ಹೀ ಪೂछते हैं ना, ಬಾಬಾ ಚಲಾ ಜಾತಾ है तो ಮಿತ್ರ ಸಂಬಂಧಿ ಪೂछते हैं. ಈಗ ತಂದೆನೇ ಕೇಳ್ತಾರೆ, ತಂದೆ ಹೊರಟೋಗ್ಬಿಟ್ರೆ ಮಿತ್ರ ಸಂಬಂಧಿಗಳು ಕೇಳ್ತಾರೆ, ಬಾಬಾನೇ ತುಮಕು ಇತನಾ ಪೈಸಾ ದಿಯಾ ವ ಕಹಾ ಗವಾಯ. ನಿಮ್ಮಪ್ಪ ಇಷ್ಟು ಆಸ್ತಿ ಪಾಸ್ತಿ ಮಾಡಿಟ್ಟಿದ್ರಲ್ಲ, ಏನು ಮಾಡಿದ್ರಿ ಅಂತ ಬಿಟ್ಟು ಮಕ್ಕಳ ಹತ್ರ ಕೇಳ್ತಾರಲ್ವ. ಯಾ ಬೇಹದ್ ಕಾ ಬಾಪ್ ಹೇ, ಬಾಬಾನೇ ಕೌಡೆ ಸೆ ಹೀರೆ ಜೈಸಾ ಬನಾಯ್. ಇಲ್ಲಿ ಬೇಹದ್ದಿನ ತಂದೆ ಲೆಕ್ಕ ಕೇಳ್ತಾ ಇದ್ದಾರೆ, ಸತ್ಯುಗದಿಂದ ನಿಮ್ಗೆ ಇಷ್ಟು ಆಸ್ತಿ ಪಾಸ್ತಿ ಕೊಟ್ಟಿದ್ನಲ್ಲ, ಅದನ್ನು ನೀವೇನು ಮಾಡ್ಕೊಂಡ್ಬಿಟ್ರಿ ಅಂತ ಕೇಳ್ತಾ ಇದ್ದಾರೆ. ಪೈಸಾ ಕಹಾ ಗವಾಯ, ಎಲ್ಲಿ ಕಳೆದ್ಬಿಟ್ರಿ. ಚಿನ್ನದ ಮಹಲ್ಗಳಿತ್ತು, ಬಂಗಾರದ ಮಹಲ್ಗಳಿತ್ತು, ಮತ್ತು ರತ್ನಗಳ ಮಹಲ್ಗಳಿತ್ತು, ಎಲ್ಲ ವಿಮಾನಗಳಿತ್ತು, ಏನು ಬೇಕೋ ಎಲ್ಲ ಅನುಕೂಲಗಳಿತ್ತು, ಎಲ್ಲಿ ಹೋಯ್ತವೆಲ್ಲ ಅಂತ ಅಕೌಂಟ್ ಕೇಳ್ತಾ ಇದ್ದಾರೆ. ಇತ್ನಾ ರಾಜ್ಯ ದಿಯಾ ಪೈಸಾ ಕಹಾ ಗಯ, ಇಷ್ಟು ರಾಜ್ಯ ಭಾಗ್ಯ ಕೊಟ್ಟಿದ್ದೆ, ದುಡ್ಡು ಕಾಸು ಎಲ್ಲಿ ಹೋಯ್ತು. ತುಮ್ ಕ್ಯಾ ಜವಾಬ್ ದೇಂಗೆ, ನೀವೇನು ಲೆಕ್ಕ ಕೊಡ್ತೀರಾ ಬಾಬನಿಗೆ. ಕಿಸ್ಕೋ ಭೀ ಸಮझ में नहीं आता है, ಯಾರಿಗೂ ಇದು ತಿಳುವಳಿಕೆಗೆ ಬರೋದಿಲ್ಲ ಎಲ್ಲೋಯ್ತು ಅಂತ. तुम समझते हो, बाबा पूछते ठीक है इतने कंगाल कैसे बने हो. ನೀವು ಕೇಳ್ತೀರಾ, ಇಷ್ಟೊಂದು ಕಂಗಾಲ್ರು ಹೆಂಗಾಗ್ಬಿಟ್ರಿ. ಪಹಲೆ ಸಬ್ ಕುछ ಸತೋ ಪ್ರಧಾನ್ था, फिर कला कम होती गई. ಮೊಟ್ಟ ಮೊದಲು ಎಲ್ಲವೂ ಕೂಡ ಸತೋಪ್ರಧಾನವಾಗಿತ್ತು, ಆಮೇಲೆ ಏನಾಯಿತು, ಕಲೆಗಳು ಕ್ಷೀಣಿಸ್ತಾ 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 ಈ ಮಟ್ಟಕ್ಕೆ ಹೊರಟೋಯ್ತು. ಸಬ್ ಕುಚ್ ಕಮ್ ಹೋತಾ ಗಯ, ಎಲ್ಲವೂ ಏನಾಗ್ತಾ ಬಂತು, ಕಡಿಮೆ ಆಗ್ತಾ ಹೋಯಿತು. ಸತ್ಯುಗಮೇ ಜೋ ಸತೋಪ್ರಧಾನತೆ ಲಕ್ಷ್ಮೀನಾರಾಯಣ ಕ ರಾಜ್ಯ. ಸತ್ಯುಗದಲ್ಲಿ ಏನು ಸತೋಪ್ರಧಾನರಾಗಿದ್ವಿ, ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ರಾಧೆ ಕೃಷ್ಣ ಸೆ ಲಕ್ಷ್ಮೀನಾರಾಯಣ ಕ ನಾಮ್ ಜಾಸ್ತಿ. ರಾಧಾಕೃಷ್ಣರಿಗಿಂತಲೂ ಹೆಸರು ಜಾಸ್ತಿ, ಲಕ್ಷ್ಮೀನಾರಾಯಣರಿಗಿಂತಲೂ ಜಾಸ್ತಿ ಅವ್ರದ್ದೇ ಹೆಸರಿತ್ತು. ಉನೋಂಕೋ ಕೊಯ್ ಗಲ್ತಿ ಗ್ಲಾನಿ ನಹಿ ಲಿಕ್ಕಿ. ನೋಡಿ, ರಾಧಾಕೃಷ್ಣ ಜಾಸ್ತಿ ನಿಂದನೆಗಳು ಮಾಡಿದ್ದಾರೆ, ಲಕ್ಷ್ಮೀನಾರಾಯಣ ನಿಂದನೆ ಆಗಿಲ್ಲ. ಉನೋಂಕ ಕೊಯ್ ಗ್ಲಾನಿ ನಹಿ ಲಿಕ್ಕಿ ತೋ ಸಬ್ ಕೆ ಲಿಯೆ ನಿಂದ ಲಿಕ್ಕಿ, ಎಲ್ಲರದ್ದು ನಿಂದನೆ ಬರೆದು ಬಿಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ ಕಾ ರಾಜ್ಯ ಮೇ ಕೊಯ್ ದೈತ್ಯಾದಿ ಬತಾತೆ नहीं. ನೋಡಿ, ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಯಾವ ದೈತ್ಯರು ರಾಕ್ಷಸರದ್ದು ಏನೋ ತೋರಿಸೇ ಇಲ್ಲ. ಸೊ ಯಹ ಬಾತೆ ಸಮಜ್ನೆ, ಇವೆಲ್ಲ ತಿಳ್ಕೊಳ್ತಕ್ಕಂಥ ವಿಚಾರಗಳು. ಬಾಬಾ ಜ್ಞಾನದನ್ ದೌಲತ್ ಜೋಲಿ ಬರ್ರೆ. ಈಗ ಶಿವಬಾಬಾ ಬಂದು ಮಕ್ಕಳಿಗೆ ಜ್ಞಾನದ ಧನ ಸಂಪತ್ತನ್ನು ತುಂಬುತ್ತಾ ಇದ್ದಾರೆ. ಬಾಬಾ ಕೇತೆ ಬಚ್ಚೆ ಇಸ್ ಮಾಯಾ ಸೆ ಖಬರ್ದಾರ್ ರಹೋ. ಬಾಬಾ ಅವರು ಹೇಳ್ತಾರೆ, ಮಾಯೆಯಿಂದ ನೀವು ಎಚ್ಚರಿಕೆಯಿಂದ ಇರ್ರಿ. अच्छा मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮೇನ್ ಸಾರಾಂಶ, ಇವತ್ತಿನ ಧಾರಣೆಗೋಸ್ಕರ ರೆಸ್ಪಾನ್ಸಿಬಲ್ ಸೆನ್ಸಿಬಲ್ ಬಲ್ ಸಚ್ಚಿ ಸೇವಾ ಮೇಲೆ ಲಗ್ ಜಾನಾ ಹೈ. ಬುದ್ಧಿಜೀವಿಗಳಾಗಿ ಈ ಒಂದು ಸತ್ಯ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಡಿ. ಜವಾಬ್ದಾರ್ ಏಕ್ ಬಾಪ್ ಹೈ, ಇಸ್ಲಿಯೇ ಶ್ರೀಮತ್ ಮೇ ಸಂಶಯ ನಹಿ ಉಠಾನಾ. ಜವಾಬ್ದಾರಿ ಯಾರೋ ಶಿವಬಾಬಾ ಆಗಿದ್ದಾರೆ, ಇದರಲ್ಲಿ ನೀವು ಸಂಶಯ ಪಟ್ಕೋಬೇಡಿ. ನಿಶ್ಚಯ ಮೇ ಅಡೋಲ್ ರಹನಾ ಹೈ, ನಿಶ್ಚಯದಲ್ಲಿ ನೀವು ಹೆಂಗಿರಬೇಕು, ಅಡೋಲವಾಗಿ ಇರಿ ಅಂತ ಹೇಳ್ತಾರೆ. ವಿಚಾರ ಸಾಗರ್ ಮಂಥನ್ ಕರ್ ಬಾಬಾ ಕಿ ಹರ್ ಸಮझाने पर अटेंशन देना है. ವಿಚಾರ ಸಾಗರ ಮಂಥನ ಮಾಡಿ ಮಾಡಿ
ಪ್ರತಿಯೊಂದು ಬಾಬಾ ಅವರ ತಿಳುವಳಿಕೆ ಏನಿದೆ ಅದರ ಮೇಲೆ ನೀವು ಗಮನವನ್ನು ಹರಿಸಿ. ಸ್ವಯಂ ಜ್ಞಾನ ಕಾ ಧಾರಣಾ ಕರ್ ದೂಸರೋं को ಸುನಾನಾ है. ಸ್ವಯಂ ಜ್ಞಾನವನ್ನು ಧಾರಣೆ ಮಾಡಿ ಅನ್ಯರಿಗೂ ಕೂಡ ನೀವೇನು ಮಾಡಬೇಕಾಗಿದೆ, ತಿಳಿಸಬೇಕಾಗಿದೆ. ವರದಾನ अपने प्रत्यक्ष प्रमाण द्वारा बाबा को प्रत्यक्ष करने वाले श्रेष्ठ तकदीरवान भव. ನಿಮ್ಮ ಒಂದು ಪ್ರತ್ಯಕ್ಷ ಪ್ರಮಾಣದಿಂದ ಬಾಬಾರವರನ್ನು ಪ್ರತ್ಯಕ್ಷತೆ ಮಾಡ್ತಕ್ಕಂಥವರು ಶ್ರೇಷ್ಠ ಅದೃಷ್ಟಶಾಲಿಗಳು ಆಗಿರಿ. कई बात में को स्पष्ट करने के लिए अनेक प्रकार के प्रमाण दिए जाते. ಕೆಲವೊಂದು ಪ್ರೂಫ್ ಕೊಡಲಿಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ಅನೇಕ ಮಾತುಗಳನ್ನು ಸ್ಪಷ್ಟ ಮಾಡಬೇಕಾಗತ್ತೆ, ಪ್ರೂಫ್ ಕೊಡಬೇಕಾಗತ್ತೆ. ಲೇಕಿನ್ ಸಬ್ಸೆ ಶ್ರೇಷ್ಠ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ. ಎಲ್ಲಕ್ಕಿಂತಲೂ ದೊಡ್ಡದು ಯಾವುದಪ್ಪ ಅಂದರೆ ಪ್ರತ್ಯಕ್ಷ ಪ್ರಮಾಣ ಅಂತ. ಪ್ರತ್ಯಕ್ಷ ಪ್ರಮಾಣ ಅರ್ಥಾತ್ ಜೋ ಹೋ ಉಸ್ಕೋ ಹಿ ಉಸ್ಕಿ ಸ್ಮೃತಿ ಮೇ ರಾನ. ಏನಿದೆಯೋ ಅದನ್ನೇ ಸ್ಮೃತಿನಲ್ಲಿ ಇಟ್ಕೊಳ್ಳಿ. जो बच्चे अपने यथार्थ व अनादि स्वरूप में स्थित रहते हैं वही बाबा को प्रत्यक्ष करने के निमित्त है. ಯಾವ ಮಕ್ಕಳು ತಮ್ಮ ಯಥಾರ್ಥ ಮತ್ತು ಅನಾದಿ ಸ್ವರೂಪದಲ್ಲಿ ಸ್ಥಿತರಾಗಿರ್ತಾರೆ ಅವರೇ ತಂದೆಯನ್ನು ಏನು ಮಾಡ್ತಾರೆ, ಪ್ರತ್ಯಕ್ಷ ಮಾಡಲಿಕ್ಕೆ ನಿಮಿತ್ತರು ಆಗಿರ್ತಾರೆ. उनके भाग्य का देखकर भाग्य बनाने वाला भी स्वतः याद आता है. ಅವ್ರ ಭಾಗ್ಯ ನೋಡಿ ಭಾಗ್ಯ ರೂಪಿಸ್ತಕ್ಕಂಥ ಅವ್ರಿಗೂ ಪರಮಾತ್ಮ ನೆನಪು ಎಲ್ಲರಿಗೂ ಬಂದ್ಬಿಡುತ್ತೆ. ಅಂದರೆ ಶಿವಬಾಬಾನೇ ಇವ್ರಿಗೆ ಇಷ್ಟು ಭಾಗ್ಯ ರೂಪಿಸಿರ್ಲಿಕ್ಕೆ ಸಾಧ್ಯ ಅಂತ ಎಲ್ಲರಿಗೂ ಜ್ಞಾಪಕ ಬಂದ್ಬಿಡುತ್ತೆ. ಸ್ಲೋಗನ್ अपने रहम की दृष्टि से हर आत्मा को परिवर्तन करने वाले ही पुण्यात्मा है. ತಮ್ಮ ದಯಾ ದೃಷ್ಟಿಯಿಂದ ಪ್ರತಿ ಆತ್ಮವನ್ನು ಕೂಡ ಪರಿವರ್ತನೆ ಮಾಡುವಂಥವರೇ ಪುಣ್ಯಾತ್ಮಗಳು ಆಗಿದ್ದಾರೆ. अच्छा ओम शांति. मीठे मीठे सीख लदे बच्चों की रूहानी बाप दादा को याद प्यार और नमस्ते. ಓಕೆನಾ? ಸೊ ಈ ಮುರಳಿಗಳನ್ನು ಕೇಳಬೇಕಂದ್ರೆ ಏನು ಮಾಡಬೇಕು, ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆಟೋಮೆಟಿಕ್ಕಾಗಿ ನಿಮಗೆ ಏನು ಬಂದುಬಿಡುತ್ತೆ, ಲಿಂಕ್ ಬಂದುಬಿಡುತ್ತೆ ನಿಮ್ಮ ಮೊಬೈಲ್ಗೆ. ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಬೆಲ್ ಬಟನ್ ಇರುತ್ತಲ್ಲ ಅದನ್ನು ಒತ್ಕೊಳ್ಳಿ. ಆಟೋಮೆಟಿಕ್ಕಾಗಿ ನಿಮ್ಗೆ ರೆಗ್ಯುಲರಾಗಿ ಮುರಳಿ ಬಂದುಬಿಡುತ್ತೆ. ನಾವು ಕಳಿಸ್ಲಿಲ್ಲ ಅಂದರೆ ನಿಮ್ಗೆ ಸಿಕ್ಬಿಡುತ್ತೆ. ಯಾವಾಗ ತಯಾರು ಮಾಡ್ತಾರೆ ಅಲ್ಲಿಂದ ನಿಮಗೆ ಆಟೋಮೆಟಿಕ್ಕಾಗಿ ಲಿಂಕ್ ಬಂದುಬಿಡುತ್ತೆ. ಅಚ್ಚಾ ಓಂ ಶಾಂತಿ.